ನಮಸ್ಕಾರ ಸಂವಾದಕ್ಕೆ ಸ್ವಾಗತ. ನಾನು ಪ್ರತಿಭಾ ಆನಂದ್. ವೀಕ್ಷಕರೇ, ಇವತ್ತಿನ ಸಂವಾದದಲ್ಲಿ ವಿಶೇಷವಾಗಿ ಅದರಲ್ಲೂ ಸಾಕಷ್ಟು ಸಂಖ್ಯೆಗಳಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಅವಧಿ ಪೂರ್ವ ಪ್ರಸವಕ್ಕೆ ಕಾರಣ ಆಗಿ ಶಿಶುಗಳ ಒಂದು ಮರಣ ಏನಾಗ್ತಾ ಇದೆ, ಸಾವಿನ ಸಂಖ್ಯೆ ಏನು ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಎಲ್ಲಿ ಎಡವುತ್ತಾ ಇದ್ದೀವಿ ಅಥವಾ ಗರ್ಭಿಣಿ ಮಹಿಳೆಯರಿಗೆ ಆಗ್ತಾ ಇರುವಂತಹ ಒಂದು ಸಮಸ್ಯೆ ಆದರೂ ಏನು, ದೈಹಿಕವಾಗಿ ಎಷ್ಟು ಸದೃಢರಾಗಿರಬೇಕು, ಯಾವ ರೀತಿಯಾದಂತಹ ಸದೃಢತೆ ಅವಶ್ಯಕತೆ ಇದೆ, ಇನ್ನು ಶಿಶುಗಳ ಸಾವಿಗೆ ಅಥವಾ ಮರಣಕ್ಕೆ ಕಾರಣ ಆಗ್ತಿರುವಂತಹ ವಿಚಾರಗಳೇನು, ಇದೆಲ್ಲದರ ಕುರಿತು ಕಂಪ್ಲೀಟ್ ಆಗಿ ಇವತ್ತಿನ ಒಂದು ಸಂವಾದದಲ್ಲಿ ನಾವು ಕೂಡ ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಏನು ಆದ್ಯತೆಗಳೇನು, ಬದ್ಧತೆಗಳೇನು, ಯಾವ ರೀತಿಯಾಗಿ ನಾವಿಲ್ಲಿ ಕಾಪಾಡಬೇಕು ಮಕ್ಕಳನ್ನ, ಹೊಟ್ಟೆಯೊಳಗಿರುವಂತಹ ಅದರ ಗರ್ಭದಲ್ಲಿರುವಂತಹ ಶಿಶುವನ್ನ ರಕ್ಷಿಸ್ಕೊಳ್ಬೇಕು ಅಂತ ಆದ್ರೆ ಒಂದಷ್ಟು ಮೆಡಿಕೇಶನ್ಸ್ಗಳಿರುತ್ತೆ. ಮಾನಸಿಕವಾಗಿ ನಾವು ಸದೃಢರಿರಬೇಕು, ಶಾಂತಿಯಾದಂತಹ ಒಂದು ಪೀಸ್ಫುಲ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಬೇಕು ಗರ್ಭಿಣಿ ಮಹಿಳೆಯರು ಅನ್ನೋದನ್ನ ಕೇಳಿರ್ತೀವಿ. ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಆಗಿ ಇವತ್ತಿನ ಈ ಸಂವಾದದಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಇದೇ ಈ ಹೊತ್ತಿನ ವಿಶೇಷ, ಶಿಶುಗಳಿಗೆ ಗಂಡಾಂತರ. ಈ ರಾಜ್ಯದಲ್ಲಿ ನವಜಾತ ಶಿಶುಗಳ ಮರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ವಿವಿಧ ಕಾರಣಗಳಿಂದಾಗಿ ಶಿಶುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ವೈದ್ಯ ಲೋಕ ಕೂಡ ಇದನ್ನ ಅಚ್ಚರಿಯಾಗಿ ನೋಡ್ತಾ ಇದೆ. ಈ ಕುರಿತು ಜೀ ಕನ್ನಡ ನ್ಯೂಸ್ನ ಬಳಿ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೂಡ ಇದೆ. ಅದನ್ನು ಕೂಡ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇನ್ನು ಮೊದಲನೇದಾಗಿ ಇವತ್ತಿನ ಸಂವಾದದಲ್ಲಿ ನಮ್ಮ ಜೊತೆಗಿದ್ದಾರೆ ವಿಶೇಷ ಅತಿಥಿ, ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪದ್ಮಪ್ರಕಾಶ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ನಮ್ಗೆ ಅನ್ಸುತ್ತೆ, ಒಂದು ಮಗುವಿನ ಜನನ ಆಗಬೇಕು ಅಂದರೆ ಬಹಳ ಕೇರ್ಫುಲ್ ಆಗಿರಬೇಕು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹಿಂದೆ ನಮ್ಮ ತಾಯಂದಿರು ಅಥವಾ ನಮ್ಮ ಪೂರ್ವಜರು ಮಕ್ಕಳನ್ನ ಹೆರೋ ಒಂದು ವಾತಾವರಣ ಬೇರೆ ಇತ್ತು, ತೆಗೆದುಕೊಳ್ತಿದ್ದಂತಹ ಆಹಾರ ಪದ್ಧತಿಗಳು ಬೇರೆ ಇತ್ತು. ಬಟ್ ಬದಲಾದ ಜೀವನ ಶೈಲಿಯೇ ಇದೆಲ್ಲದಕ್ಕೂ ಕಾರಣ ಅಂತ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ. ಸೊ ಮೊದಲನೇದಾಗಿ ಈ ಮಕ್ಕಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಯಾವ ರೀತಿಯಾಗಿ ನೀವು ಇದನ್ನು ವ್ಯಕ್ತಪಡಿಸೋದಕ್ಕೆ ಬಯಸ್ತೀರಿ? ಏನೆಲ್ಲ ಅಂಶಗಳಲ್ಲಿ ಬಯಲಾಗತ್ತೆ ವೈದ್ಯರಾಗಿ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ನಾವು ನಿಯೋನೇಟಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ, ಅಂದರೆ ಮಗು ಜನನ ಆದಮೇಲೆ 28 ದಿನದ ಒಳಗಡೆ ಅವರು ದೇ ಆರ್ ಕಾಲ್ಡ್ ನ್ಯೂ ಬಾರ್ನ್ಸ್ ಅಂತ. ಸೊ ಇದು ನಿಯೋನೇಟಲ್ ಮಾರ್ಟಾಲಿಟಿ ರೇಟು ಮೊದಲು ತುಂಬ ಇತ್ತು, 2016-17 ಜಾಸ್ತಿ ಇತ್ತು. ಬಟ್ ಇತ್ತೀಚೆಗೆ 18-19 ಅದು 36 per 1000 ಆಗಿದೆ. ಈಗ 1000 ಹೆರಿಗೆ ಆದಾಗ 36ರಿಂದ 38 ಮಕ್ಕಳು ಈ ನ್ಯೂ ಬಾರ್ನ್ಸ್ ಮರಣ ಹೊಂದುತ್ತಾ ಇದ್ದಾರೆ. ಸೊ ಇದು ನನ್ನ ಮಕ್ಕಳ ತಜ್ಞೆಯಾಗಿ ಹೇಳೋದಾದ್ರೆ ಅದಕ್ಕೆ ಕಾರಣಗಳು ತುಂಬ ಇರುತ್ತೆ. ಅಂದ್ರೆ ಮಗು ಪ್ರಸವ ಪೂರ್ವ ಅಂದ್ರೆ 37 ವೀಕ್ಸ್, ಇವಾಗ ತಾಯಿ ಗರ್ಭಿಣಿ ಆದಮೇಲೆ ಅವರು 37 ವಾರಗಳು ಅವರು ಪ್ರೆಗ್ನೆನ್ಸಿ ಆದಮೇಲೆ ಪ್ರಸವ ಆಗುತ್ತೆ, ಅಂದ್ರೆ ಡೆಲಿವರಿ ಆಗುತ್ತೆ. ಸೊ ಈ 37 ವೀಕ್ಸ್ ಒಳಗಡೆ ಡೆಲಿವರಿ ಆಗಿ ಪ್ರೀಮೆಚೂರ್ ಡೆಲಿವರಿ ಅಂತ ಹೇಳ್ತೀವಿ ನಾವು. ಸೊ ಈ ತರ ಪ್ರೀಮೆಚೂರ್ ಮಕ್ಕಳು ಆದಾಗ ಅಥವಾ ಮಕ್ಕಳು ತುಂಬಾ ವೆಯ್ಟ್ ಕಮ್ಮಿ ಇರೋದು, ನಾರ್ಮಲಿ 2.5 ಇಂದ 3 kg ಇದ್ರೆ ನಾರ್ಮಲ್ ಬರ್ತ್ ವೇಟ್ ಅದು. ಸೊ ಮಕ್ಕಳು ಲೆಸ್ ದ್ಯಾನ್ 2.5 kg ಇದ್ರೆ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ. ಅದೇ ಮಕ್ಕಳು ಲೆಸ್ ದ್ಯಾನ್ 1.5 kg ಆದ್ರೆ ವೆರಿ ಲೋ ಬರ್ತ್ ವೇಟ್. ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್ ಅಂದ್ರೆ ಲೆಸ್ ದ್ಯಾನ್ 1 kg, ಅಂದ್ರೆ 1000 ಗ್ರಾಮ್ಸ್ ಇಂದ ಕೆಳಗಡೆ ಬಂದ್ರೆ ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ. ಸೊ ಈ ತರ ಲೋ ಬರ್ತ್ ವೇಟ್ ಮಕ್ಕಳು ಆಗೋದ್ರಿಂದ ಅವರು ನಾರ್ಮಲ್ ಡೆಲಿವರೀಸ್ ಅಂದ್ರೆ 2.5 to 3 kg ಇರೋ ಮಕ್ಕಳಷ್ಟು ಅವರ ದೇಹ ಅಂಗಾಂಗ ರಚನೆ ಆಗಿರೋದಿಲ್ಲ. ಸೊ ಈ ತರ ಡೆಲಿವರಿ ಆಗಿರೋ ಮಕ್ಕಳು ಅವರು ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಹೋಗ್ತಾರೆ. ಈಗ ಒಂದಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಹೋದ್ರೆ 37 ವೀಕ್ಸ್ ಆಗಿರುತ್ತೆ, ಬಟ್ ಒಳಗಡೆ ಗರ್ಭದಲ್ಲಿ ಮಗು ಡೆವಲಪ್ಮೆಂಟ್ ಆಗಿರಲ್ಲ. ನೀವು ಹೇಳಿದ ಹಾಗೆ 1.5 kg ಇಂದ 2 kg ಬಿಲೋ ಆ ಒಂದು ಅಂತರದಲ್ಲಿರುತ್ತಲ್ಲ, ಸೊ ಅಂತಹ ಮಕ್ಕಳು ಕೂಡ ಪ್ರಿಮೆಚೂರ್ಡ್ ಬೇಬಿ ಅಂತಾನೆ ಆಗುತ್ತಾ? 37 ವೀಕ್ಸ್ ಕಂಪ್ಲೀಟ್ ಆದ್ರೂ ಕೂಡ ಲೆಸ್ ದ್ಯಾನ್ 37 ವೀಕ್ಸ್ ಇದ್ರೆ ಪ್ರಿಮೆಚೂರ್ ಬೇಬೀಸ್. ಬಟ್ IUGR ನೀವು ಹೇಳ್ತಿರೋದು ಇಂಟ್ರಾ ಯೂಟ್ರಿನ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತ. ಅಂದ್ರೆ ತಾಯಿಗೆ ಹೈಪರ್ ಟೆನ್ಷನ್ ಇದ್ದಾಗ ಏನಾಗುತ್ತೆ, ಸೊ ಬ್ಲಡ್ ಸಪ್ಲೈ ಟು ದ ಬೇಬಿ, ಅಂದ್ರೆ ಮಗುಗೆ ಏನು ತಾಯಿ ಊಟ ಮಾಡ್ತಾರೆ ಅಥವಾ ಅವ್ರು ಏನೇನು ಆಕ್ಸಿಜನ್ ತಗೊಳ್ತಾರೆ ಅದು ಅಂಬೆಲಿಕಲ್ ವೆಸಲ್ಸ್ ಇಂದ ಮಗುಗೆ ಹೋಗ್ತಾ ಇರುತ್ತೆ, ಆ ನ್ಯೂಟ್ರಿಷನ್ ಮತ್ತೆ ಆಕ್ಸಿಜನ್. ಸೊ ಇದು ತಾಯಿಗೆ ಹೈಪರ್ ಟೆನ್ಷನ್ ಇದ್ದಾಗ ವೆಸಲ್ ಸ್ವಲ್ಪ ಕನ್ಸ್ಟ್ರಿಕ್ಟ್ ಆಗುತ್ತೆ. ಸೊ ಅವಾಗ ಯಾವಾಗ ಅವ್ರಿಗೆ ತೊಂದರೆ ಆಗುತ್ತೆ, ಹೈಪರ್ ಟೆನ್ಷನ್ ಅಂದ್ರೆ ಕೆಲವರಿಗೆ PIH ಅಂತ ಹೇಳ್ತಾರೆ, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್. ಅದು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಮತ್ತೆ ಕನ್ವಲ್ಷನ್ಸ್ ಅಂದ್ರೆ ಈ ಫಿಟ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ ತಾಯಂದ್ರಿಗೆ. ಸೊ ಈ ತರ ಇದ್ದಾಗ ಮಕ್ಕಳು ಇಂಟ್ರಾಯೂಟ್ರಿನ್ ಗ್ರೋತ್ ರಿಸ್ಟ್ರಿಕ್ಷನ್ ಆಗುತ್ತಾರೆ. ಅದು ಬಿಟ್ಟು ಕಂಜೆನಿಟಲ್ ಡಿಸೀಸಸ್ ಎಲ್ಲ ಕೆಲವು ತಾಯಿಗೆ ಇನ್ಫೆಕ್ಷನ್ಸ್ ಬಂದಾಗ ಸೊ ಅವಾಗ ಮಗುಗೆ ಏನಾಗುತ್ತೆ, ಬರ್ತ್ ವೇಟ್ ಕಮ್ಮಿ ಆಗುತ್ತೆ. ಸೊ ಮಗು 37 ವಾರ ಆದ್ಮೇಲೆ ಡೆಲಿವರಿ
ಡೆಲಿವರಿ ಆದ್ರೂ ಇಂಟ್ರಾಯುಟ್ರಿನ್ ಗ್ರೋತ್ ರಿಸ್ಟ್ರಿಕ್ಷನ್ಸ್ ತಾಯಿಗಾಗೋ ತೊಂದರೆಗಳಿಂದ ಆಗೋದು. ಬಟ್ ಪ್ರೀಮೆಚೂರ್ ಅಂತಂದ್ರೆ 37 ವೀಕ್ಸ್ ಒಳಗಡೆನೆ ಆಗುತ್ತೆ, ಬರ್ತ್ ವೇಟ್ ಕಮ್ಮಿ ಇರುತ್ತೆ. ಓಕೆ, ಇನ್ ಪ್ರೀಮೆಚೂರ್ ಬೇಬೀಸ್ ಅಂದ್ರೆ ಈಗ ನೀವು ಹೇಳದ ಹಾಗೆ 37 ವಾರಕ್ಕಿಂತ ಒಳಗೇನೆ ಡೆಲಿವರಿ ಆಯ್ತು ಅಂತ ಅಂದ್ರೆ, ಸೊ ಏನ್ ಕಾರಣ ಮೇಡಮ್? ಇಲ್ಲಿ ಯಾವ ರೀತಿಯಾಗಿ ಅಂದ್ರೆ ಬದಲಾದ ಜೀವನ ಶೈಲಿ ಅಂತ ನಾನು ಆಗ್ಲೇ ಹೇಳಿದೆ, ಇದು ಕೂಡ ಒಂದು ಪ್ರಮುಖ ಕಾರಣ ಅಂದ್ರೆ ತಪ್ಪಾಗಲ್ವಾ? ಈಗ ನಮ್ಮ ಇಂಡಿಯಾದಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ತಾಯಂದಿರು 1 ಲಕ್ಷ ಹೆರಿಗೆ ಆದಾಗ ಒಂದು 103 ಜನ ಅಷ್ಟು ಮಹಿಳೆಯರು ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಡೆಲಿವರಿ ಟೈಮಲ್ಲಿ ತೀರ್ಕೊಂಡು ಬಿಡ್ತಿದ್ದಾರೆ. ಮಹಿಳೆಯರು ದಟ್ ಈಸ್ ಕಾಲ್ಡ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ. ಸೊ ನಾವು ಇದನ್ನ ರೆಟ್ರೋಸ್ಪೆಕ್ಟಿವ್ ಆಗಿ ನಾವು ಸ್ಟಡೀಸ್ ಮಾಡಿ ನೋಡಿದಾಗ ಯಾಕೆ ಈ ಥರ ಆಗ್ತಾ ಇದೆ ಅಂತಂದ್ರೆ, ಒಂದು ತಾಯಂದಿರ ವಯಸ್ಸಿನಲ್ಲಿ ಬೇಗ ಅಂದರೆ ಮದರ್ಸ್ ಆರ್ ಗೆಟ್ಟಿಂಗ್ ಮ್ಯಾರಿಡ್ ಅಟ್ ಅರ್ಲಿ ಏಜ್. ಎರಡನೇದಾಗಿ ಅವ್ರ ಮದರ್ಸ್ಗೆ ಕಾಯಿಲೆಗಳು ಬರೋದು, ಅಂದ್ರೆ ಅವ್ರಿಗೆ ಹೈಪರ್ ಟೆನ್ಷನ್ ಆಗೋದು, ಡಯಾಬಿಟಿಸ್ ಆಗೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗೋದು. ಹೌದು. ಮೂರನೇದಾಗಿ ನ್ಯೂಟ್ರಿಷನ್ ಪ್ರಾಬ್ಲಮ್, ಅಂದ್ರೆ ತಾಯಂದರಿಗೆ ಸರಿಯಾದ ಆಹಾರ ಪದ್ಧತಿ ಬೇಕಾಗುತ್ತೆ. ಒಂದು ಇವಾಗ ಅವರು ಇಂಡಿವಿಜುವಲ್ ಆಗಿರೋದು ಬೇರೆ, ಪ್ರೆಗ್ನೆನ್ಸಿ ಆದ್ಮೇಲೆ ಏನ್ ಬೇಕಾಗುತ್ತೆ, ಅವ್ರಿಗೆ ಸಕಾಲಕ್ಕೆ ಟೈಮ್ ಸರಿಯಾಗಿ ಅವ್ರಿಗೆ ಒಳ್ಳೆ ಆಹಾರ ಸಿಗ್ಬೇಕಾಗತ್ತೆ. ಅವರು ಲೋ ಹಿಮೋಗ್ಲೋಬಿನ್ ರಕ್ತಹೀನತೆ ಇರೋದು, ಮತ್ತೆ ಅವರು ಕರೆಕ್ಟ್ ಆಗಿ ಹೋಗಿ ವೈದ್ಯನ ಭೇಟಿ ಮಾಡ್ಬೇಕಾಗತ್ತೆ, ತಜ್ಞ ವೈದ್ಯನ. ಕಾಲಕ್ಕೆ ಅವರು ಸ್ಕ್ಯಾನಿಂಗ್ ಮಾಡೋದಾಗ್ಲಿ ಅಥವಾ ಅವರ ಹೆಲ್ತ್ ಚೆಕ್ಸ್ ಮಾಡಿಸ್ಕೊಳ್ಳೋದಾಗ್ಲಿ, ಇಂಜೆಕ್ಷನ್ ಟಿ ತಗೊಳ್ಳೋದಾಗ್ಲಿ, ಐರನ್ ಕ್ಯಾಪ್ಸೂಲ್ಸ್, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಇದೆಲ್ಲ ಇರುತ್ತೆ. ಅದು ತಜ್ಞ ವೈದ್ಯರನ್ನ, ಆಬ್ಸ್ಟಿಟಿಷಿಯನ್, ಸ್ತ್ರೀರೋಗ ತಜ್ಞನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ ನೀವು ಯಾವ್ಯಾವ ಕಾಲಕ್ಕೆ ಏನೇನು ಮಾಡಿಸ್ಕೋಬೇಕು, ನೀವು ಈ 9 months ಅಲ್ಲಿ ನೀವು ಏನು ಹೆಲ್ತ್ ಚೆಕಪ್ಸ್ ಯಾವಾಗ ಮಾಡಬೇಕು ಅಂತ ಅವ್ರಿಗೆ ಗೈಡ್ ಮಾಡ್ತಾರೆ. ಸೊ ಇದು ಯಾವಾಗ ಅವರು ಕರೆಕ್ಟಾಗಿ ಹೆಲ್ತ್ ಚೆಕಪ್ಸ್ ಫಾಲೋ ಹೋಗ್ತಾ ಇಲ್ಲ, ನ್ಯೂಟ್ರಿಷನ್ ಕೊರತೆ ಇದೆ, ಮತ್ತೆ ಇದೆಲ್ಲ ಪ್ರಾಬ್ಲಮ್ಸ್ ಆದಾಗ ಏನಾಗುತ್ತೆ, ಈ ಪ್ರಿಮೆಚುರಿಟಿ ಡೆಲಿವರೀಸ್ ಆಗುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡಿಸ್ತೀನಿ ನಾನು ನಿಮ್ಮನ್ನ. ಎಸ್, ಇದೀಗ ನಮ್ಮ ಜೊತೆ ಝೂಮ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಶರತ್ ಚಂದ್ರ ಅವರು, ಶಿಶು ತಜ್ಞರು, BGS ಹಾಸ್ಪಿಟಲ್ನ ಶಿಶು ತಜ್ಞರಾದಂತಹ ಶರತ್ ಚಂದ್ರ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್ ತಮಗೂ ಕೂಡ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮಿಂದ ಆರಂಭ ಮಾಡ್ತೀನಿ ನಾನು. ಈಗಾಗಲೇ ನೋಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಅಂದರೆ ಒಂದು ಪ್ರಸವ ಪೂರ್ವ ಅಂದರೆ ಡೆಲಿವರಿಗಿಂತ ಅಂದರೆ 37 ವೀಕ್ಸ್ ಬಿಫೋರ್ ಡೆಲಿವರಿ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ಮಕ್ಕಳು ಸಾವಿಗೀಡಾಗ್ತಾ ಇರೋ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಏನು ಕಾರಣ ಸರ್ ಇದಕ್ಕೆ? ನಾನು ಪ್ರಸೂತಿ ತಜ್ಞನಾಗಿ ಹೇಳ್ಬೇಕಂದ್ರೆ, ಈ ಪ್ರಸವ ಅವಧಿ ಪೂರ್ವ ಮಗುವಿನ ಜನನ ಆಗಕ್ಕೆ ಕೆಲವು ಸತಿ ತಾಯಂದಿರ ಕಾರಣಗಳಿರುತ್ತೆ, ಕೆಲವು ಸತಿ ಮಗುವಿನಲ್ಲೂ ಕಾರಣ ಇರುತ್ತೆ, ಕೆಲವು ಸತಿ ತಾಯಿ ಮತ್ತೆ ಮಗುವಿನ ಕ್ಷೇಮಕ್ಕೋಸ್ಕರ ವೈದ್ಯರು ಬೇಗ ಡೆಲಿವರಿ ಮಾಡ್ಬೇಕಾದಂತ ಸಂದರ್ಭನೂ ಬರುತ್ತೆ. ಸೊ ಈ 3 ಕಾರಣಗಳು. ಈಗ ತಾಯಿ ಕಾರಣಕ್ಕೆ ಬಂದ್ರೆ, ಮೇಡಮ್ ಆಗ್ಲೇ ಕೆಲವು ವಿಚಾರ ಹೇಳಿದ್ರು, ತುಂಬಾ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗೋದು ಅಥವಾ ತುಂಬಾ 35 ವರ್ಷ ಕಳೆದ ನಂತರ ಗರ್ಭಿಣಿ ಆಗೋದು. ಇದು ಇತ್ತೀಚೆಗಳಲ್ಲಿ ತುಂಬಾ ಚಿಕ್ಕ ವಯಸ್ಸಿನ ಮದುವೆಗಿಂತ ವಯಸ್ಸಾದ್ಮೇಲೆ ಮದ್ವೆ ಆಗೋದು ಅಥವಾ ಮದ್ವೆ ಆದ್ಮೇಲೆ ಮಗುವನ್ನ ತುಂಬಾ ಪೋಸ್ಟ್ 35-40ನೇ ವಯಸ್ಸಿನಲ್ಲಿ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅವಧಿ ಪೂರ್ವಕವಾಗಿ ಮುಂಚೆನೆ ಹೆರಿಗೆ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಕಾಣ್ತಾ ಇರೋದಂತಂದ್ರೆ ಪದೇ ಪದೇ ಗರ್ಭಪಾತ ಆಗೋದು. ಅದು ನೈಸರ್ಗಿಕವಾಗಿ ಗರ್ಭಪಾತ ಆಗ್ತಾ ಇರ್ಬೋದು, ಅಥವಾ ನನಗೆ ಮಗು ಬಿಟ್ಟ ಅನ್ನೋ ದೃಷ್ಟಿಯಿಂದ ಕುಟುಂಬ ಕಲ್ಯಾಣ ವಿಧಾನ ಯಾವುದು ಅನುಸರಿಸದೆ ಕೇವಲ ಗರ್ಭಪಾತ ಮಾಡಿಸ್ಕೊಳ್ಳುವಂತ ಅನೇಕ ಮಹಿಳೆಯರು ಇರ್ತಾರೆ. ಇಂಥವರಲ್ಲೂ ಸಹ 37 ವಾರಕ್ಕೆ ಮೊದಲೇ ಹೆರಿಗೆ ಆಗುವ ಸಾಧ್ಯತೆ ಇರುತ್ತೆ. ಅಲ್ಲದೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಆಗಿರೋದಾಗ್ಲಿ ಅಥವಾ ನಿಧಾನವಾಗಿ ಮಗುವನ್ನು ಮಾಡ್ಕೊಳ್ಳೋದ್ರು, ಇದರಿಂದ ಆಕೆಗೆ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಹೊಟ್ಟೆ ಒಳಗೆ ಮಗು ಸರಿಯಾಗಿ ಬೆಳೆದೇ ಇರೋದು ಅಥವಾ ಅಂಗವಿಕಲತೆ ಇರುವಂತಹ ಮಗು ಆಗೋದು, ಇದೆಲ್ಲ ಸಾಧ್ಯತೆಗಳಿರುತ್ತೆ. ಸರ್, ಈಗ ಒಬ್ಬ ಗರ್ಭಿಣಿ ತಾಯಿ ಮಹಿಳೆಗೆ ಗರ್ಭಕೋಶ ಚಿಕ್ಕದಿದ್ರೂ ಕೂಡ ಸಮಸ್ಯೆ ಆಗತ್ತಾ? ಈ ಸಮಸ್ಯೆ ಕಂಡು ಬರುತ್ತಾ ಹೇಗೆ? ಖಂಡಿತ. ಬರೀ ಗರ್ಭಕೋಶ ಚಿಕ್ಕದು ಅಂತಲ್ಲ, ಯಾಕೆಂದ್ರೆ ಚಿಕ್ಕ ಗರ್ಭಕೋಶ ಅನ್ನೋ ಸಂದರ್ಭ ತುಂಬಾ ಕಡಿಮೆ. ಗರ್ಭಕೋಶ ಕೆಲವು ಸತಿ ಸಂಪೂರ್ಣವಾಗಿ ಬೆಳೆದಿರಲ್ಲ. ಅಂದ್ರೆ ಮೊದಲನೇದಾಗಿ ಗರ್ಭಕೋಶ ಬೆಳೆಯುವಾಗ 2 ಭಾಗವಾಗಿ ಬೆಳೆದು 2 ಸೇರ್ಕೊಳ್ಳುತ್ತೆ. ಇದು ಸರಿಯಾಗಿ ಸೇರ್ಕೊಳ್ಳದಿರಾ 2 ಭಾಗ ಬೇರೆ ಬೇರೆ ಇತ್ತು ಅಂದ್ರೆ ಒಂದು ಭಾಗದಲ್ಲಿ ಮಾತ್ರ ಮಗು ಬೆಳೆಯಕ್ಕಾಗಿ ಆ ಸಂದರ್ಭದಲ್ಲಿ ಹಂಗಾಗ್ಬೋದು. ಬಟ್ ಸ್ವಲ್ಪ ಅಪರೂಪ ಇದು, ಅಷ್ಟೊಂದು ಸಾಧಾರಣವಾಗಿ ಕಂಡು ಬರಲ್ಲ. ಆದ್ರೆ ಗರ್ಭಕೋಶದ ತೊಂದರೆಗಳಿರುವಾಗ್ಲೂ
ಓಕೆ ಸರ್, ಎಸ್, ಮತ್ತಷ್ಟು ಮಾತನಾಡಿಸ್ತೀನಿ ಸರ್ ನಿಮ್ಮನ್ನ. ಎಸ್, ಇನ್ನು ಡಾಕ್ಟರ್ ಶರತ್ಚಂದ್ರ ಸರ್, ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನು. ಇಲ್ಲಿ ಒಂದು ಕಡೆ ಮಕ್ಕಳು ಏನು ಶಿಶುಗಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದಕ್ಕೆ ಈಗ ಸರ್ ಕೂಡ ಹೇಳಿದ್ರು, ಹಾಗೆ ಮೇಡಮ್ ಕೂಡ ಹೇಳ್ತಾ ಇದ್ರು, ಅವಧಿ ಪೂರ್ವ ಅಂದ್ರೆ ಒಂದು ಏಜ್ ಲಿಮಿಟ್ ಇರುತ್ತೆ, ಆ ಏಜ್ ಲಿಮಿಟ್ಗೆ ದಾಟಿದ್ದು ಮಕ್ಕಳ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಏಜ್ ಲಿಮಿಟ್ ಒಳಗೇನೆ ಮಕ್ಕಳು ಅತಿ ಬೇಗನೆ ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳೋದು ಕೂಡ ಕಾರಣ ಅಂತ. ಇಲ್ಲಿ ಒಂದು ಕಡೆ ಶಿಶುವಿನ ಅಂದ್ರೆ ಗರ್ಭಾವಸ್ಥೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಶಿಶುವಿನ ಆರೈಕೆಯನ್ನ ಯಾವ ರೀತಿ ಮಾಡಬೇಕಾಗುತ್ತೆ? ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಳೋ ಮುಖಾಂತರ ಆಗಿರಬಹುದು, ಅಥವಾ ಮಗುವಿಗೆ ಸಪರೇಟ್ ಒಂದಷ್ಟು ಮೆಡಿಕೇಶನ್ಸ್ಗಳನ್ನ ಪ್ರಿಫರ್ ಮಾಡ್ತೀರಿ, ಸೊ ವೈದ್ಯರಾಗಿದ್ಕೊಂಡು ತಾವುಗಳು ಕೂಡ ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗತ್ತೆ ಅಂತಹ ಕ್ರಿಟಿಕಲ್ ಕಂಡೀಷನ್ ಸಿಚುವೇಶನ್ ಇದೆ ಅಂತ ಸಂದರ್ಭದಲ್ಲಿ? ಅಂದ್ರೆ ನಾರ್ಮಲಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಈಗ ಮಾವಿನ ಹಣ್ಣು ಫೆಬ್ರವರಿಲಿ ಕಿತ್ತಿದ್ರೆ ಏನಾಗತ್ತೆ, ಇದೇ ತರ ಪ್ರೀಟರ್ಮ್ ಬೇಬೀಸ್ ಆಗುತ್ತೆ. ಸೊ ಮೆಡಿಕೇಶನ್ಸ್ ಟು ಪ್ರೀಟರ್ಮ್ ಡೆಲಿವರಿನ ಕೊಡ್ಬೇಕಾಗತ್ತೆ. ಅದು ಎಷ್ಟು ಎಫೆಕ್ಟಿವ್ ಅಂತ ಹೇಳಕ್ ಬರ. ನಂತರ ಇಂಡಿವಿಜುವಲ್ ಗೆ ರೆಸ್ಪಾನ್ಸ್ ಇದೆ. ಯಾವುದೇ ಒಂದು ಮೆಡಿಸಿನ್ ತಗೊಳ್ಳೋದು ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಇಂಡಿವಿಜುವಲ್ ಇದರಲ್ಲಿ ಕೊಡಬೇಕಾಗುತ್ತದೆ. ಮತ್ತೆ ಈ ಮೆಡಿಸಿನ್ ತಗೊಂಡ್ರೆ ಇಷ್ಟು ಪ್ರೆಗ್ನೆನ್ಸಿ ಪ್ರೀಟರ್ಮ್ ಡೆಲಿವರಿ ಆಗತ್ತೆ ಅನ್ನೋದು. ಇನ್ನೇನಂದ್ರೆ ಪ್ರೀಟರ್ಮ್ ಡೆಲಿವರಿ ಆಗ್ಬೇಕಾದ್ರೆ ಎಷ್ಟೊಂದು ಇನ್ಹೆರಿಟೆಡ್, ಎಸ್ಪೆಷಲಿ ನಾವೇನ್ ಹೇಳ್ತೀವಿ, ಸಪೋಸ್ ಮನೇಲಿ ಫಸ್ಟ್ ಟೈಮ್ ಪ್ರೀಟರ್ಮ್ ಡೆಲಿವರಿ ಆಗಿದೆ, ಸೆಕೆಂಡ್ ಬೇಬಿಗೆ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಂತದ್ದು ಜೆನೆಟಿಕ್ಸ್ ಆಲ್ಸೋ ಮೇಜರ್ ರೋಲ್. ಸೊ ಹಂಗಾಗಿ ಪ್ರೀಟರ್ಮ್ ಡೆತ್ ಅಷ್ಟು ಜಾಸ್ತಿ ನಮ್ಗೆ ಡ್ರಗ್ಸ್ ಆಗ್ಲಿ ಇದು ಕಮ್ಮಿ ಇದೆ ಪ್ರಿವೆಂಟ್, ಬಟ್ ಕ್ಲಿಯರ್ ಕಟ್ ಹೇಳೋದು ಕಷ್ಟ ಆಗತ್ತೆ. ಓಕೆ ಸರ್, ಎಸ್, ಮತ್ತೆ ಮಾತಾಡ್ತೀನಿ ಸರ್ ನಿಮ್ಮನ್ನ. ಎಸ್ ಪದ್ಮ ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಅಂದ್ರೆ ಒಂದಷ್ಟು ಕಾರಣಗಳನ್ನ. ಕರೆಕ್ಟ್ ಏಜ್ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಒಬ್ಬ ಮಹಿಳೆ ಅಂದ್ರೆ ಗರ್ಭಿಣಿ ಆಗ್ಬೇಕು ಅಂತ ಅಂದ್ರೆ ಕರೆಕ್ಟ್ ಏಜ್ ಯಾವುದು ಅಂತ ಹಾಗಿದ್ರೆ ಇತ್ತೀಚಿನ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ? 25 to 35 ವೆರಿ ಐಡಿಯಲ್ ಅಂತ ಹೇಳ್ತಾರೆ. ಇಲ್ಲಿರೋ ಎಲ್ಲಾ ಆರ್ಗನ್ಸ್, ಎಲ್ಲಾ ಫಿಸಿಯಾಲಜಿ ಅಂತೀವಿ. ಅಂದ್ರೆ ಫಿಸಿಯಾಲಜಿ ಅಂದ್ರೆ ಎವ್ರಿ ಆಕ್ಟಿವಿಟಿ. ಯಾಕಂದ್ರೆ ನಾವ್ ಇವಾಗ ಒಂದು ಸಪೋಸ್ ಊಟ ಮಾಡಿದ್ರು ಅದು ಒಂದು ನಮ್ಮ ಬಾಡಿ ಫಂಕ್ಷನ್, ಅದು ಬೆಸ್ಟ್ ವರ್ಕ್ ಆಗೋದು ಈ ಏಜ್ ಗ್ರೂಪ್ ಅಲ್ಲಿ. ಓಕೆ ಸರ್, ಮತ್ತೆ ಮಾತನಾಡಿಸ್ತೀನಿ ನಾನು ನಿಮ್ಮನ್ನ. ಮೇಡಮ್ ಈಗಾಗಲೇ ಹೇಳ್ತಾ ಇದ್ದೆ ಅಂದ್ರೆ ಓಕೆ, ಎಸ್ ಮೇಡಮ್ ಈಗಾಗಲೇ ಹೇಳ್ತಾ ಇದ್ದೆ ಅಂದರೆ ನಾನೀಗ ಒಂದು ಕಡೆಗಳಲ್ಲಿ ಈಗ ಸರ್ ಹೇಳ್ತಾ ಇದ್ರು 25ರಿಂದ 35 ವರ್ಷ ಒಂದು ಕರೆಕ್ಟ್ ಏಜ್ ಫಾರ್ಮ್ಯಾಟ್ ಅಂತ. ಬಟ್ 20 to 25 ಬಿಲೋ ಇರೋರು ಒಂದು ಆರೋಗ್ಯವಾದಂತಹ ಮಗುವನ್ನ ಹಡ್ದಿರೋ ಉದಾಹರಣೆಗಳಿದೆ. ಮತ್ತೆ ಆರೋಗ್ಯವಾಗಿದ್ದಾರೆ ಅಂದ್ರೆ ಅವರವರ ಜೆನೆಟಿಕ್ ಅಥವಾ ಅವರ ಒಂದು ಏನಂತೀವಿ ಸ್ಟ್ರೆಂತ್ ಅಂತ ಅನ್ಬೋದಾ, ಅಥವಾ ಅವ್ರು ಆರೋಗ್ಯವಾಗಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಮೇನ್ಲಿ ರೀಸನ್ ತಾಯಂದಿರು ಬಹಳ ಸದೃಢರಾಗಿರ್ಬೇಕು. ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂತ ಅಂದ್ರೆ ಹೆಣ್ಣಿನ ಒಂದು ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಪರಿಗಣಿಸಬೇಕಾಗತ್ತಾ ಹೇಗೆ? ಕರೆಕ್ಟ್. ಅಂದ್ರೆ ಈಗ ಒಂದು ಹೆಣ್ಣು ತಾಯ್ತನ ಅನುಭವಿಸ್ಬೇಕು ಅಂತಂದ್ರೆ ಅವರು ಬರೀ ಫಿಸಿಕಲಿ ಅಲ್ಲ, ಮೆಂಟಲು ಅವ್ರು ಪ್ರಿಪೇರ್ ಆಗಿರ್ಬೇಕು. ಯಾಕಂದ್ರೆ ಈಗ 21 ಇಯರ್ಸ್ ಅಂತಂದ್ರೆ ಅವರು ಡಿಗ್ರಿ ಓದಿರ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಅವರು ಎಕನಾಮಿಕಲ್ ಡಿಪೆಂಡೆನ್ಸಿ ಬರುತ್ತೆ ಅವ್ರಿಗೆ, ಮತ್ತೆ ಸ್ವಲ್ಪ ಬುದ್ಧಿಶಕ್ತಿ ಇರುತ್ತೆ, ಸಮಾಜದ ಆಗು ಹೋಗುಗಳು ಗೊತ್ತಾಗುತ್ತೆ, ಫಿಸಿಕಲಿನೂ ಅವರು ಮೆಚೂರ್ ಆಗಿರ್ತಾರೆ. ಸೊ ಆದ್ರಿಂದ ಒಂದು 21 ಅಂದ್ರೆ 25 to 35 ಕರೆಕ್ಟ್ ಏಜ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಅವ್ರಿಗೆ 18 ಇಯರ್ಸ್ ಅಥವಾ 16, 17 ಮಾಡಿದ್ರೆ ಅವರೇ ಚಿಕ್ಕ ಮಕ್ಕಳ ತರ ಇರ್ತಾರೆ. ಅವ್ರು ಆಟ ಆಡೋ ವಯಸ್ಸು, ಅದು ಆಕ್ಚುಲಿ ಕಾಲೇಜ್ ಸ್ಕೂಲ್ ಹೋಗೋ ವಯಸ್ಸು. ಸೊ ಆ ಥರದಲ್ಲಿ ಅವ್ರು ಮೆಂಟಲಿ ಪ್ರಿಪೇರ್ ಆಗಿರಲ್ಲ. ಸೊ ಎರಡು ಪಕ್ವವಾಗಿರೋದ್ರಿಂದ 25 to 35 ಇಯರ್ಸ್ ಇಸ್ ಐಡಿಯಲ್ ಏಜ್ ಅಂತ ಸೈಂಟಿಫಿಕ್ ಆಗಿ ಪ್ರೂವನ್ ಹಾಗೆ. ಓಕೆ, ಎಸ್ ಶ್ರೀನಿವಾಸ್ ಸರ್, ಒಂದ್ ಕಡೆ ನೀವು ಕೂಡ ಏನು ವಾಣಿವಿಲಾಸ ಆಸ್ಪತ್ರೆಯಲ್ಲಿ ನಾವು ಮಗುವಿನ ಒಂದು ಸಾವಿನ ಸಂಖ್ಯೆಗಳನ್ನ ನೋಡ್ತಾ ಹೋದ್ರೆ ಇದುವರೆಗೂ ಅಂದ್ರೆ 3 ವರ್ಷದಲ್ಲಿ 1647 ಮಕ್ಕಳು ಸಾವಿಗೀಡಾಗಿವೆ ಅನ್ನೋ ಒಂದು ವರದಿಯನ್ನ ವಾಣಿವಿಲಾಸ ಆಸ್ಪತ್ರೆ ಕೊಡ್ತಾ ಇದೆ. ಸೊ ಇದಕ್ಕೆ ನೀವು ಕೂಡ ಏನು ಸಾಕಷ್ಟು ವೈದ್ಯರು ಇರ್ತೀರಿ ನಿಮ್ಮನ್ನ ಒಳಗೊಂಡಂತೆ. ಅಂದ್ರೆ ಒಂದು ಕಡೆ 18, 19 ಅಥವಾ ಒಂದು ಕಡಿಮೆ ಏಜ್ ಆಗಿ ಅಥವಾ ಅತಿ 35 ವರ್ಷ ದಾಟಿದಂತಹ ಹೆಣ್ಮಕ್ಳು ಗರ್ಭಿಣಿಯರ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಕೇರ್ ಬೇಕಾಗತ್ತೆ, ಪ್ರಿಕಾಷನ್ಸ್ ಬೇಕಾಗತ್ತೆ, ತಿಳುವಳಿಕೆಗಳು ಬೇಕಾಗತ್ತೆ. ಯಾವ ರೀತಿ ಇದನ್ನ ಜನಸಾಮಾನ್ಯರಿಗೆ ನೀವು ಒದಗಿಸ್ಕೊಡ್ತೀರಿ ಅಂತ ನಿಮ್ಮಗಳ ಕಡೆಯಿಂದ ತಿಳುವಳಿಕೆ ವಿಚಾರಕ್ಕೆ ಬಂದ್ರೆ ನಾವು?
ಈ ವಿಚಾರದಲ್ಲಿ ನಾನು ಸ್ವಲ್ಪ ಈ ಮಕ್ಕಳ ತಜ್ಞರಿಂದ ಸ್ವಲ್ಪ ಡಿಫರೆಂಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಓಕೆ. ನಾವು 30 ವರ್ಷ ತುಂಬಿದಂತ ಮಹಿಳೆಯರನ್ನ ಎಲ್ಡರ್ಲಿ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಅವ್ರನ್ನ ನಾವು ಹೈ ರಿಸ್ಕ್ ಅಂತಾನೆ ಕರೆಯೋದು. ಹಾಗಾಗಿ ಇವತ್ತಿನ ನಮ್ಮ ಕಾನೂನಿನಲ್ಲೂ ಸಹ ಮಹಿಳೆಯ ಮದುವೆಯ ವಯಸ್ಸನ್ನ 18 ಅದನ್ನ 21 ಮಾಡಕ್ಕೆ ಮೂವ್ಮೆಂಟ್ ನಡೀತಾ ಇದೆ. ಸೊ ಹಾಗಾಗಿ 30ನೇ ವಯಸ್ಸು ಅತ್ಯಂತ ಸೂಕ್ತ. ಈ ಸಂದರ್ಭದಲ್ಲಿ ನಮಗೆ ಆದಷ್ಟು ಆ ಮಹಿಳೆಗೆ ಯಾವುದೇ ರೀತಿ ಕಾಯಿಲೆಗಳಿರಲ್ಲ, ಮತ್ತೆ ಅವಳ ಹೊಟ್ಟೆಯಲ್ಲಿ ಬೆಳೆಯುವಂತ ಮಗು ಸಹ ಯಾವುದೇ ಹೆಚ್ಚು ತೊಂದರೆ ಇಲ್ದಿರಾ ಸಮರ್ಪಕವಾಗಿ ಬೆಳೆಯುತ್ತೆ ಅನ್ನೋ ಒಂದು ಅಬ್ಸರ್ವೇಶನ್ ಇರೋದ್ರಿಂದ ನಾವ್ ಇದನ್ನ ಹೇಳ್ತೀವಿ. ಎರಡನೇದು, ನೀವು ಕೇಳಿದ ಪ್ರಶ್ನೆ, ಇಷ್ಟೊಂದು ಮಕ್ಕಳು ಹೋಗಿರೋದ್ರಲ್ಲಿ ತುಂಬಾ ಚಿಕ್ಕ ವಯಸ್ಸಿನ ತಾಯಂದ್ರು, ತುಂಬಾ ಹೆಚ್ಚು ವಯಸ್ಸಾದ ತಾಯಂದ್ರು ಇದ್ರ ಅಂತ. ವಾಣಿವಿಲಾಸ ಆಸ್ಪತ್ರೆ ಬೇರೆ ಆಸ್ಪತ್ರೆಗಳ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಿಶೇಷತೆ ಏನಂದ್ರೆ, ನಮಗೆ ಬರುವಂತಹ ಪೇಷಂಟ್ಸ್ ಗಳಲ್ಲಿ 100ಕ್ಕೆ 40-60ರಷ್ಟು ಮಂದಿ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡು ಬಂದಿರುವಂತವ್ರು. ಅಲ್ಲಿ ಆಗೋದಿಲ್ಲ, ಅಲ್ಲಿ ತುಂಬಾ ತೊಂದರೆ ಇದೆ, ಅಥವಾ ಇದೆ ಒಂದೇ ಕಾರಣಕ್ಕೆ ಮುಂಚೆನೆ ಹೆರಿಗೆ ನೋವು ಬಂದ್ಬಿಟ್ಟಿದೆ, ಅಥವಾ BP ತುಂಬಾ ಜಾಸ್ತಿಯಾಗಿ ತಕ್ಷಣ ಹೆರಿಗೆ ಮಾಡಿಸ್ಬೇಕಾಗಿದೆ, ಆಕೆಗೆ ಜೀವಕ್ಕೆ ತುಂಬಾ ಅಪಾಯ ಇದೆ. ಇಂಥವ್ರು ಬಂದಾಗ ನಮಗೆ ಸಾಧಾರಣವಾಗೇನೆ ಇಲ್ಲಿ ನಡೆಯುವಂತಹ ಅವಧಿ ಪೂರ್ವ ಶಿಶುವಿನ ಜನನ ಜಾಸ್ತಿ ಇರುತ್ತೆ. ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವಾಗ 5-30% ಪ್ರೀ ಟರ್ಮ್ ಇದ್ರೆ, ವಾಣಿವಿಲಾಸ್ ಹಾಸ್ಪಿಟಲ್ ಅಲ್ಲಿ. ಸೊ ಇದು ಯಾಕೆ ಅಂದ್ರೆ ನಮ್ದು ಒಂದು ರೆಫರಲ್ ಸೆಂಟರ್ ಆದ್ರಿಂದ ಈ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ತಾವು ಹೇಳ್ದಂಗೆ ಚಿಕ್ಕ ವಯಸ್ಸಿನವರು ಸಹ ನಮ್ಮಲ್ಲಿ ಈ 14-15 ವಯಸ್ಸಿನಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಗರ್ಭಿಣಿಯರಾಗಿ ಬಂದು ಹೆರಿಗೆ ಆದವ್ರು ಇದ್ದಾರೆ. ಮುಂಚೆನೆ ಮದುವೆ ಮಾಡ್ಕೊಂಡು ಸಹ ಈ ರೀತಿ 18 ವರ್ಷ 17 ವರ್ಷಕ್ಕೆ ಹೆರಿಗೆ ಆದವರು ಇದ್ದಾರೆ. 48-49ನೇ ವಯಸ್ಸಿನಲ್ಲಿ ಬಂದು ಹೆರಿಗೆ ಆದವರು ಇದ್ದಾರೆ. ಎಲ್ಲಾ ತರದ ವೆರೈಟಿಗಳನ್ನ ಸಹ ನಾವು ವಾಣಿವಿಲಾಸದಲ್ಲಿ ನೋಡ್ತಾ ಇರ್ತೀವಿ. ಮತ್ತೆ ಇದು ಅತಿ ಮುಖ್ಯವಾದಂತಹ ಒಂದು ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ಏಜ್ ತುಂಬಾ ಎಕ್ಸ್ಟ್ರೀಮ್ಸ್ ನಲ್ಲಿ ಇರುವಂತವ್ರು ಹೆರಿಗೆ ಆಗಿ ಆ ಮಕ್ಕಳುಗಳಿಗೆ ಈ ರೀತಿ ತೊಂದರೆ ಆಗೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಈಗ ತುಂಬಾ ಹೆಚ್ಚಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದಂತಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಒಂದು ಟೋಟಲ್ ಕ್ಯಾಟಗರಿ ನಮ್ಮಲ್ಲಿ ತುಂಬಾ ಹೆಚ್ಚಾಗಿ ಸೌಲಭ್ಯಗಳೆಲ್ಲ ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಇಲ್ಲಿ ಈ BP ಇರೋರು, ಶುಗರ್ ಇರೋರು, ಅಥವಾ ಹೆರಿಗೆಗೆ ಮುಂಚೆ ರಕ್ತಸ್ರಾವ ಆಗಿರುವಂತವ್ರು, ಒಳಗಡೆ ಮಗು ಸರಿಯಾಗಿ ಬೆಳೆದಿಲ್ಲ ಅಂತ ಹೇಳೋದು. ಇಲ್ಲಿ ನಾವು ಬರೀ ಅವಧಿ ಪೂರ್ವ ಜನನದ ಬಗ್ಗೆ ಮಾತಾಡ್ತಾ ಇದೀವಿ. ಅದಲ್ಲದೆ ಆದ್ಮೇಲೂ ಸಹ ಸರಿಯಾಗಿ ಒಳಗಡೆ ಬೆಳೆದಿಲ್ಲದೆ ಇರುವಂತ ಮಕ್ಕಳು ಇರ್ತಾರೆ. ಇದನ್ನ ನಾವು ಬೆಳವಣಿಗೆ ಕುಂಠಿತವಾದಂತಹ ಮಕ್ಕಳು, IUGR ಅನ್ನೋ ಪದ ಉಪಯೋಗಿಸ್ತೀವಿ. ಬೆಳವಣಿಗೆ ಕುಂಠಿತವಾದಂತಹ ಮಕ್ಕಳು, ಅವು 9 ತಿಂಗಳು ತುಂಬಿದ್ರು ಸಹ 1.5 kg 1.25 kg ಅಷ್ಟೇ ಬೆಳೆದಿರುತ್ತೆ ಅದು. ಹಾಗಾಗಿ ಇಲ್ಲಿ ನಾವು ಬರೀ ಅವಧಿ ಪೂರ್ವ ಮಗು ಬಗ್ಗೆ ಮಾತಾಡೋದಕ್ಕಿಂತ ಲೋ ಬರ್ತ್ ವೇಟ್ ಅಂತ, ತೂಕ ತುಂಬಾ ಕಡಿಮೆ ಇರುವಂತಹ ಮಕ್ಕಳು, ಈ ಸಂದರ್ಭದಲ್ಲೂ ಸಹ ಮಕ್ಕಳಲ್ಲಿ ಸಾವು ಸಂಭವಿಸುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರೀ ಟರ್ಮ್ ಆಗಿ ಎಷ್ಟು ಡೆತ್ ಆಗುತ್ತೋ ಅದೇ ಬೆಳವಣಿಗೆ ಕುಂಠಿತವಾದಂತಹ ಮಕ್ಕಳು ಸಹ ನಮ್ಮಲ್ಲಿ ಆಲ್ಮೋಸ್ಟ್ ಅಷ್ಟೇ ಮಕ್ಕಳು ಇಲ್ಲಿ ಹೆರಿಗೆ ಆದ್ಮೇಲೆ ಜೀವ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಓಕೆ ಓಕೆ ಎಸ್ ಡಾಕ್ಟರ್ ಶರತ್ ಚಂದ್ರ ಅವರೇ, ನಿಮಗೆ ನಾನು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ಕೂಡ ಹೇಳ್ತಾ ಇದ್ರು, ಒಂದು ರೀತಿ ತೂಕ ಅಂದರೆ ಒಂದು 20% ನಾರ್ಮಲ್ ಬರ್ತ್ ವೆಯ್ಟ್ಗಿಂತ 20% ಕಡಿಮೆ ಇದ್ರೂ ಕೂಡ ಮಕ್ಕಳ ಅಂದರೆ ಶಿಶುಗಳ ಡೆತ್ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಅಂತ. ಸೊ ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ? ಈಗ ಸರ್ ಹೇಳ್ತೀನಿ, ವಾಣಿವಿಲಾಸ ಒಂದು ಇದ್ರ ತರ ನಮ್ಮ ಹೆಂಗೆ ಅಂದ್ರೆ ಎಲ್ಲರಿಗೂ ಬೆಂಗಳೂರಲ್ಲಿ ವಿಲಾಸ ಹಾಸ್ಪಿಟಲ್, ಯಾರಿಗೆ ಏನೇ ಡೌಟ್ ಬಂದ್ರು ಅಲ್ಲಿ ಹೋದ್ರೆ ನಮ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗತ್ತೆ ಅನ್ನೋದು ಅಲ್ಲಿಗೆ ಬರೋದು ಮೆಜಾರಿಟಿ ರೆಫರಲ್ ಅಂತ ಇರುತ್ತೆ. ಅಂದ್ರೆ ಒಂದು ವಿಶ್ವಾಸ ಇದೆ, ಒಂದು ನಂಬಿಕೆ ಇದೆ, ಜನಕ್ಕೆ ವಿಶ್ವಾಸ ಇದೆ. ಅದು ಹೆಂಗಿದೆ ಅಂದ್ರೆ ನಮ್ಗೆಲ್ಲೂ ವಾಸಿ ಆಗದಿರೋ ಪರವಾಗಿಲ್ಲ, ವಾಣಿವಿಲಾಸ ವಾಸಿ ಆಗತ್ತೆ ಅನ್ನೋದು. ಹಂಗಾಗಿ ಅಲ್ಲಿ ಸಿಗೋ ಪೇಷಂಟ್ ಅಲ್ಲೇ ತೊಂದರೆ ಇದ್ದು ರಿಸ್ಕ್ ಇದ್ದು ಬಂದಿರ್ತಾರೆ. ಸರ್ ಹೇಳ್ದಂಗೆ ಈವನ್ ನಾರ್ಮಲ್ ಆಗಿ 9 months 7 days ಅಂದ್ರೆ 40 ವಾರಕ್ಕೆ ಡೆಲಿವರಿ. ಯಾಕಂದ್ರೆ ಆ ಟೈಮ್ಗೆ ಮಗು ಪೂರ ಮೆಚ್ಯೂರ್ ಆಗಿ ಬರುತ್ತೆ.
ಪಕ್ವಾಗಲಿ ಎಲ್ಲಾ ತರ ಡೈಜೆಷನ್ ಕೆಪಾಸಿಟಿ ಎಲ್ಲಾ ಬರುತ್ತೆ. ಒಂದು ಚೂರ್ ಹಿಂದೆ ಬಂದಾಗ್ಲೂ ಅದ್ರದ್ದು ಅಂಡ್ ವಾಣಿ ವಿಲಾಸಲ್ಲಿ ನೋಡುವಂತ ಕೇಸ್ಗಳು ಬೇರೆ ಹಾಸ್ಪಿಟಲ್ ಹಾರ್ಡ್ಲಿ ಏನಾದ್ರು ನೋಡ್ಬೋದು. ಅದು ಒಂದು ರೀಸನ್ ಇರ್ಬೋದು. ನೀವು ಅಷ್ಟೊಂದು ಅಂತ ಹೇಳಿದ್ರಲ್ಲ, ಅದು ಒಂದು ರೀಸನ್ ಇರುತ್ತೆ. ಕೆಲವೊಂದ್ಸಲ ಹೇಗಾಗತ್ತೆ ಅಂದ್ರೆ ಅದು ಗಂಟೆ ಕೊಡದೆ ಇರಕ್ಕಾಗ್ಬೋದು. ಅಂತ ಕಂಡೀಷನ್ ಅಲ್ಲಿ ಮಾತ್ರ ಟ್ರೀಟ್ಮೆಂಟ್ ಸಿಗೋ ಫೆಸಿಲಿಟಿ ಇದೆ ಅಂತ ರೆಫರಲ್ ತುಂಬಾ ಹೈ ಅಲ್ಲಿ ಇರುತ್ತದೆ. ಮತ್ತೆ ನ್ಯೂಟ್ರಿಷನ್ ಅಂದ್ರೆ ತಾಯಿ ಪ್ರೆಗ್ನೆನ್ಸಿಲಿ ಏನ್ ಊಟ ಮಾಡ್ತಾರೆ, ಎಷ್ಟು ಆರಾಮಾಗಿರ್ತಾರೋ ಅದು ಮಗು ಬೆಳವಣಿಗೆಗೆ ಮತ್ತೆ ಸರ್ವೈವಲ್ ಅಲ್ಲಿ ಎಫೆಕ್ಟ್ ಆಗತ್ತೆ. ಸೊ ಓವರ್ ಆಲ್ ಪ್ರೆಗ್ನೆನ್ಸಿ ಅದೇ ಹೇಳೋದು, ಹಳೆ ಕಾಲದಲ್ಲೆಲ್ಲ ಇಂಡೈರೆಕ್ಟ್ ಅಷ್ಟೇ ಹೇಳ್ತಿದ್ದು, ಬಟ್ ಯಾವ ತರ ಅಂದ್ರೆ ಈ ರೀಸನ್ಗಳು. ಓಕೆ ಸರ್, ಮತ್ತೆ ಮಾತನಾಡಿಸ್ತೀನಿ ನಾನು ನಿಮ್ಮನ್ನ. ಮೇಡಮ್, ಈಗ ಒಂದು ಕಡೆ ಅಂದರೆ ಮಕ್ಕಳು ಅಂದರೆ ಅವಧಿಗಿಂತ ಮುಂಚೆನೇ ಡೆಲಿವರಿ ಆಗಿ ಹುಟ್ಟಿದ ನಂತರನೂ ಕೂಡ ನ್ಯೂಮೋನಿಯಾ ಅಟ್ಯಾಕ್ ಆಗುತ್ತೆ, ಜಾಂಡೀಸ್ಗಳಾಗುತ್ತೆ ಒಂದಷ್ಟು ಮಕ್ಕಳಲ್ಲಿ ನಾವು ನೋಡ್ತಾ ಹೋದರೆ. ಅಲ್ಲಿಗೆ ಒಂದು ಕಡೆ ಏನು ಕರೆಂಟಲ್ಲಿ ಇಡ್ತಾರೆ ಮಕ್ಕಳನ್ನ ಅಂತೆಲ್ಲ ಮಾತಾಡ್ತಿರ್ತಾರೆ. ಸೊ ಇದು ಎಲ್ಲ ಒಂದು ಕಡೆ ಹಳ್ಳಿ ಜನಕ್ಕೆ ಹೆಂಗೆ ಅನ್ನಿಸ್ಬಿಡುತ್ತೆ ಅಂದರೆ, ಓ ಮಕ್ಕಳು ಬೇಗ ಹುಟ್ಟಿದಾವಲ್ಲ ಅದಕ್ಕೆ ಈಗ ಶಾಖ ಕೊಡ್ತಿದ್ದಾರೇನೋ, ಶಾಖ ಕೊಟ್ಟು ಮಕ್ಕಳನ್ನ ಹುಷಾರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇದು ಯಾಕೆ ಜಾಂಡೀಸ್ ಅಟ್ಯಾಕ್ ಆಗೋದಾದ್ರೂ ಯಾಕೆ, ನ್ಯೂಮೋನಿಯಾ ಅಟ್ಯಾಕ್ ಆಗೋದಾದ್ರೂ ಯಾಕೆ, ಮೇನ್ಲಿ ತಾಯಿ ಮೇಲೆ ನಿಲ್ಲುತ್ತೆ. ಸೊ ಇದನ್ನು ಯಾವ ರೀತಿ ಕ್ಯೂರ್ ಮಾಡ್ತೀರಾ ಆ ಸಂದರ್ಭದಲ್ಲಿ? ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ? ಈಗ ನನ್ನ ಪ್ಯಾನಲಿಸ್ಟ್ ಹೇಳ್ತಾ ಇದ್ರು ಪ್ರೀಟರ್ಮ್ ಡೆಲಿವರೀಸು ಮತ್ತು IUGR ಅಂತ. ಅದು ಬಿಟ್ಟು ಮಕ್ಕಳು NICUಗೆ ಬರೋ ಅದರ್ ರೀಸನ್ಸ್ ಅಂತ ಹೇಳಿದ್ರೆ, ಒಂದು ಮೆಕೋನೆಮ್ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ತಾಯಿ ಡೆಲಿವರಿ ಟೈಮಲ್ಲಿ, ಈಗ ನಾವು ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೊಟ್ಟೆನಲ್ಲೇ ಬೇದಿ ಮಾಡಿಕೊಂಡು ನೀರು ಕುಡಿದು ಬಿಟ್ಟಿತ್ತಂತೆ ಅಂತ ಹೇಳ್ತೀವಿ, ಅದು ಮೆಕೋನಿಯಮ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ಜಾಂಡೀಸ್ ಆಗ್ಬೋದು, ಸೆಪ್ಸಿಸ್ ಆಗ್ಬೋದು, ನ್ಯೂಮೋನಿಯಾ ಆಗ್ಬೋದು, ಅಥವಾ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್. ಅಂದರೆ ಈ ಪ್ರೀಟರ್ಮ್ ಡೆಲಿವರೀಸ್ ಆದಾಗ ಅವ್ರಿಗೆ ಉಸಿರಾಟ ತೊಂದರೆ ಆಗುತ್ತೆ. ನಮ್ಮ ಶ್ವಾಸಕೋಶದಲ್ಲಿ ನ್ಯೂ ಬಾರ್ನ್ಸ್ ಬೇಬಿಗೆ ಸರ್ಫೆಕ್ಟೆಂಟ್ ಅಂತ ಇರುತ್ತೆ, ಅದು ಜಸ್ಟ್ ಥಿನ್ ಲೇಯರ್ ಥರ, ಅಂದ್ರೆ ಅದು ಉಸಿರಾಡಬೇಕಾದ್ರೆ ಸರ್ಫೆಕ್ಟೆಂಟ್ ಬೇಕಾಗುತ್ತೆ. ಸೊ ಪ್ರೀಟರ್ಮ್ ಡೆಲಿವರಿ ಆದಾಗ ಇದು ಸರ್ಫೆಕ್ಟೆಂಟ್ ಡಿಫಿಷಿಯನ್ಸಿ ಆಗಿಬಿಟ್ಟು ಅವ್ರಿಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಆಗುತ್ತೆ. ಅದು ಬಿಟ್ಟು ನೆಕ್ರೋಟೈಸಿಂಗ್ ಎಂಟ್ರೋಕೋಲೈಟಿಸ್ ಅಂದರೆ ಕರಳಿನ ತೊಂದರೆ ಆಗ್ಬೋದು, ಅಥವಾ ಅವ್ರಿಗೆ ಕರಳು ಸುತ್ತಾಕೊಂಡು ಹುಡ್ತಾವೆ ಮಕ್ಕಳು, ಅದು ಅಂಬೆಲಿಕಲ್ ಕಾರ್ಡ್ ಸುತ್ತ ಹಾಕೊಂಡು ಅದು ಮಗುಗೆ ಸ್ಟ್ರೆಸ್ ಆದಾಗ ಆಗೋದು, ಅಥವಾ ಟ್ವಿನ್ ಡೆಲಿವರೀಸ್ ಆಗ್ಬೋದು. ಟ್ವಿನ್ಸ್ ಆದಾಗಲೂ ಸ್ವಲ್ಪ ವೆಯ್ಟ್ ಕಮ್ಮಿನೇ ಇರುತ್ತೆ. ಸೊ ಅದು ಬಿಟ್ಟು ಅವರಿಗೆ ಹೈಪಾಕ್ಸಿಕ್ ಇಸ್ಕಿಮಿಕ್ ಎಂಕೆಫೆಲೋಪತಿ ಅಂತ ಹೇಳ್ತೀವಿ. ಅಂದರೆ ಮಗು ಹುಟ್ಟಿದ ತಕ್ಷಣ ಅಳಬೇಕು, ಅತ್ತಾಗ ಏನಾಗುತ್ತೆ ಶ್ವಾಸಕೋಶ ಎಲ್ಲ ಚೆನ್ನಾಗಿ ಹಿಗ್ಗಿ ಆಕ್ಸಿಜನ್ ತಗೊಳ್ತಾರೆ. ಸೊ ಮಗು ಹುಟ್ಟಿದ ತಕ್ಷಣ ಹತ್ತಿಲ್ಲ, ಈ ಮೆಕೋನಿಯಮ್ ಅಂದರೆ ಬೇದಿ ಮಾಡ್ಕೊಂಡು ಹೊಟ್ಟೆಲಿ ಇದ್ದಾಗ ಏನಾಗುತ್ತೆ, ಮಗು ಹುಟ್ಟಿದ ತಕ್ಷಣ ಅಳೋದಿಲ್ಲ. ಅವಾಗ ಏನಾಗುತ್ತೆ, ಅವಾಗ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಅದು ಹೈಪಾಕ್ಸಿಕ್ ಇಸ್ಕಿಮಿಕ್ ಎಂಕೆಫೆಲೋಪತಿ HIE ಅಂತ ಹೇಳ್ತೀವಿ. ಸೊ ಈ ಥರ ಬೇಬಿಸ್ ಎಲ್ಲ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಅವರು NICUಗೆ ಬರ್ತಾರೆ. ಸೊ ಈ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಏನು ಹೇಳಿದೆ, ಅವರು ವೆಂಟಿಲೇಟರ್ಗೆ ಹೋಗ್ತಾರೆ. ಅಂದರೆ ನಾವು ಅವ್ರಿಗೆ ಆರ್ಟಿಫಿಷಿಯಲ್ ಆಗಿ ಸರ್ಫೆಕ್ಟೆಂಟ್ ನಾವು ಕೊಡ್ತೀವಿ, ಟು ದ ಲಂಗ್ಸ್ ವಿಲ್ ಗಿವ್ ಇಟ್. ಮತ್ತು ಫೀಡಿಂಗ್ ಎಲ್ಲ ನೋಡ್ಕೊಂಡು ಮಾಡ್ತೀವಿ. ಸೊ ದೇರ್ ಆರ್ ಸೋ ಮೆನಿ ಅದರ್ ರೀಸನ್ಸ್. ಇದು ಬಿಟ್ಟು ತುಂಬ ರೀಸನ್ಸ್ ಇದೆ ಮಕ್ಕಳು NICUಗೆ ಬರೋದು. ಮತ್ತು ಜಾಂಡೀಸ್ ಅಂದರೆ ಸ್ಪೆಸಿಫಿಕ್ ಆಗಿ ನಾನು ಹೇಳೋದು, ಮಗು ಹುಟ್ಟಿದ 48 ಅವರ್ಸಿಂದ ಅಟ್ಲೀಸ್ಟ್ ಫಸ್ಟ್ 7 days ಅದು ನಿಯೋನೆಟಲ್ ಹೈಪರ್ ಬಿಲಿರುಬಿನೆಮಿಯಾ ಅಂತ ಹೇಳ್ತೀವಿ. ಅದು ನಾರ್ಮಲ್ ಬೇಬೀಸ್ಗೆ, ಅದು ಎಲ್ಲರಿಗೂ ಬರುತ್ತೆ. ಬಟ್ ತಾಯಿ ಏನಾದರೂ O ಪಾಸಿಟಿವ್ ಇದ್ದು ಹಸ್ಬೆಂಡ್ A ಅಥವಾ AB ಬ್ಲಡ್ ಗ್ರೂಪ್ಸ್ ಇದ್ದಾಗ ಸ್ವಲ್ಪ ಜಾಂಡೀಸ್ ಜಾಸ್ತಿ ಆಗುತ್ತೆ. ಅದು ಬಿಕಾಸ್ ಆಫ್ ಬ್ಲಡ್ ಗ್ರೂಪ್ ಇನ್ಕಾಂಪಟಬಿಲಿಟಿ ಅಂತ. ಸೊ ಈ ಥರ ಇದ್ದಾಗ ಮಕ್ಕಳು ಸ್ವಲ್ಪ ನಾವು ಅದು ಎವ್ರಿ 12 hours 24 hours ನಾವು ಅವ್ರಿಗೆ ಬಿಲಿರುಬಿನ್ ಟೆಸ್ಟ್ ಮಾಡ್ತಿರ್ತೀವಿ. ಬಿಲಿರುಬಿನ್ ಅಂತ ಮಾಡ್ತೀವಿ. ಅದು ಬೇರೆ ಏನು ತೊಂದರೆ ಇಲ್ಲ, ಅದು ಲಿವರ್ ಅಸೋಸಿಯೇಟೆಡ್ ಹೆಪಟೈಟಿಸ್ ಬಿ ಆ ಥರ ಅಲ್ಲ, ಇಟ್ಸ್ ನಾರ್ಮಲ್ ನಿಯೋನೆಟಲ್ ಹೈಪರ್ ಬಿಲಿರುಬಿನೆಮಿಯಾ. ಅದು ನಾವು 12 hours 24 hours ನೋಡಿಕೊಂಡು ನಾವು ಅದಕ್ಕೆ ಫೋಟೋಥೆರಪಿ ಅಂತ ಕೊಡ್ತೀವಿ. ಬ್ಲೂ ಕಲರ್ ಲೈಟ್ಸ್ ಅದು ಎಷ್ಟು ಬೇಕು, ಡಬಲ್ ಸರ್ಫೇಸ್ ಅಥವಾ ಸಿಂಗಲ್ ಸರ್ಫೇಸ್ ಫೋಟೋಥೆರಪಿ ಅಂತ ಕೊಡ್ತೀವಿ, SSPT DSPT ಅಂತ. ಸೊ ಇದು ಕಾಮನ್ ಕಾಸ್, ಜಾಂಡೀಸ್ ತುಂಬ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕ್ಯೂರ್ ಆಗುತ್ತೆ ಅಂತ ಡೆಫಿನೆಟ್ಲಿ ಅದು ನೋಡಿಕೊಂಡು ನಾವು ಮಾಡ್ತೀವಿ. ಸೊ ಅದು ಬಿಟ್ಟು ಈ ಥರ ಎಲ್ಲ ರೀಸನ್ಸ್ ಬಂದಾಗ, ಈ ಥರ ಬೇಬೀಸು ಪ್ರೀಟರ್ಮ್ ಬಿಟ್ಟು ಅದರ್ ಕಾಸಸ್ ಇದ್ದಾಗ ಆ ಡೆಲಿವರಿ ರೂಮಲ್ಲೇ ಪಿಡಿಯಾಟ್ರಿಷಿಯನ್ ಆಬ್ಸ್ಟೆಟ್ರಿಷಿಯನ್ ಸಲಹೆ ಮೇರೆಗೆ ಸೊ ನಿಯೋನೆಟಾಲಜಿಸ್ಟ್ ಅಥವಾ ಪಿಡಿಯಾಟ್ರಿಷಿಯನ್ ಅವರು ಡಿಸೈಡ್ ಮಾಡ್ತಾರೆ, ಈ ಬೇಬಿಗೆ ಉಸಿರಾಡೋ ತೊಂದರೆ ಇದೆಯಾ ಹುಟ್ಟಿದ ತಕ್ಷಣ, ಅಥವಾ ಉಸಿರಾಡಿಲ್ವಾ, ಅದನ್ನ NICUಗೆ ಕರ್ಕೊಂಡು ಹೋಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾ, ಎಷ್ಟು ಬರ್ತ್ ವೆಯ್ಟ್ ಇದೆ, ಬ್ಲಡ್ ಗ್ರೂಪ್ ಇನ್ಕಾಂಪಟಬಿಲಿಟಿ ಅಥವಾ ಏನಾದರೂ ಬೇರೆ ರಿಕ್ವೈರ್ಮೆಂಟ್ ಇದೆಯಾ ಅವರಿಗೆ ಅಂತ ಹೇಳಿ ನಾವು ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ನಾವು ಅಡ್ಮಿಟ್ ಮಾಡ್ತೀವಿ.
ಮಾಡ್ತೀವಿ. ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಅಂತಂದರೆ ಲೆವೆಲ್ 2 ಲೆವೆಲ್ 3 ಇದೆ. ಲೆವೆಲ್ 1 ಜಸ್ಟ್ ಮೈಲ್ಡ್ ಕೇಸಸ್ ಹ್ಯಾಂಡಲ್ ಮಾಡೋದು. ಲೆವೆಲ್ 2 ಅಂತ ಹೇಳಿದ್ರೆ ಸ್ವಲ್ಪ ಆಕ್ಸಿಜನ್ ರಿಕ್ವೈರ್ಮೆಂಟು, ಮೆಡಿಕೇಶನ್ಸ್ ಎಲ್ಲ ಇರುತ್ತೆ. ಲೆವೆಲ್ 3 ಅಂತ ಹೇಳಿದ್ರೆ ಯೂಶಲಿ ವಿಡು ಲೈಕ್ ವೆಂಟಿಲೇಟರ್ಸ್ ಇರ್ಬೋದು, ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ಸ್ ಇರ್ಬೋದು, ರೇಡಿಯಲ್ ಆರ್ಟ್ರಿ ಇದೆಲ್ಲ ನಾವು ಅಂಬೆಲಿಕಲ್ ವೇನ್ ಕೆಥೆಟರ್ಸ್ ಎಲ್ಲ ಮಾಡಿಕೊಂಡು ABG ಆರ್ಟರಿಯಲ್ ಬ್ಲಡ್ ಕೇಸಸ್ ಮಾಡಿ ಮಾನಿಟರ್ ಮಾಡೋ ಸ್ವಲ್ಪ ಸಿಕ್ ಕೇಸಸ್ ಎಲ್ಲ ಲೆವೆಲ್ 3 ಹೋಗುತ್ತೆ. ಅದು ಬಿಟ್ಟು ಮಗುನ ಬೆಚ್ಚಗಿಡೋದು ಅಂತ ಹೇಳ್ತಾ ಇದ್ರಿ. ಈ ಪ್ರೀಟರ್ಮ್ ಬೇಬೀಸು ಲೆವೆಲ್ 3 ಅಥವಾ 2 ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಕಾಂಗರೋ ಮದರ್ ಕೇರ್ ಅಂತ ಈಗ ನೋಡಿದಿರಲ್ಲ, ಕಾಂಗರೋ ಹೇಗೆ ಅದು ಮಗುನ ಅಪ್ಕೊಂಡಿರುತ್ತೆ. ಸೊ ಆ ಥರ ತಾಯಿ ಶಾಖನ ಮಗುಗೆ ಪ್ರೀಟರ್ಮ್ ಬೇಬೀಸ್ಗೆ ಕೊಟ್ಟಾಗ ದರ್ ಇಸ್ ಅ ಬಾಂಡ್ ಬಿಟ್ವೀನ್ ಮದರ್ ಆ್ಯಂಡ್ ದ ಬೇಬಿ. ಆ ತಾಯಿಗೆ ಒಂದು ಬಾಂಡಿಂಗ್ ಬರುತ್ತೆ, ಓ ನನ್ನ ಮಗು ಅಂತ. ಅಫ್ಕೋರ್ಸ್ ಅದು ಬಾಂಡಿಂಗ್ ಜೊತೆಗೆ ಶಾಖ. ಆಮೇಲೆ ತಾಯಿ ಕಲಿತಾರೆ ಅದರಲ್ಲಿ ಕಾಂಗರೋ ಮದರ್ ಕೇರಲ್ಲಿ ಹೇಗೆ ಮಾಡಬೇಕು, ಮಗುಗೆ ಹೇಗೆ ಟೇಕ್ ಕೇರ್ ಮಾಡಬೇಕು. ಮತ್ತು ಅಲ್ಲಿರೋ ಟ್ರೈನ್ಡ್ ಡಾಕ್ಟರ್ಸು ನರ್ಸಸ್ಸು ಮದರ್ಸ್ಗೆ ಗೈಡ್ ಮಾಡ್ತಾರೆ. ಫೀಡಿಂಗ್ ಟೆಕ್ನಿಕ್ಸ್ ಹೇಗೆ ಮಾಡಬೇಕು, ಯಾವಾಗ ಫೀಡ್ ಕೊಡಬೇಕು ಅಂತೆಲ್ಲ ಅವರು ಗೈಡ್ ಮಾಡ್ತಾರೆ. ಸೊ ಇದೆಲ್ಲ ಬೇರೆ ಬೇರೆ ರೀಸನ್ಸು ಮಕ್ಕಳು ಯಾಕೆ ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟಿಗೆ ಬರ್ತಾರೆ. ಓಕೆ, ಯಾ ಮೇಡಮ್, ಮತ್ತೆ ಮಾತಾಡಿಸ್ತೀನಿ ನಾನು ನಿಮ್ಮನ್ನ. ಎಸ್ ಶ್ರೀನಿವಾಸ್ ಸರ್, ಒಂದು ಕಡೆ ಗರ್ಭಿಣಿ ಮಹಿಳೆಯರು ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗೂ ಕೂಡ ಬಹಳ ಒಂದು ಪೀಸ್ಫುಲ್ ವಾತಾವರಣ, ಅಂದರೆ ಸುತ್ತಮುತ್ತಲಿನ ಅವರ ವಾತಾವರಣ ಕೂಡ ಬಹಳ ತಿಳಿಯಾಗಿರಬೇಕು ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಬಹಳ ಸ್ಟ್ರೆಸ್ ಎದ್ದು ತುಂಬಾ ದುಃಖದಲ್ಲೇ ಇದ್ದಾರೆ, ಡೈಲಿ ಕಣ್ಣೀರಿಡ್ತಾರೆ ಹೆಣ್ಮಕ್ಳು ಗರ್ಭಿಣಿ ಸಂದರ್ಭದಲ್ಲಿ, ಅಂದ್ರೆ ಹೊಟ್ಟೆ ಒಳಗಿರುವ ಮಗುಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತೆ? ಯಾಕೆ ಹೆಣ್ಣು ಮಕ್ಕಳು ಅಥವಾ ಗರ್ಭಿಣಿ ಮಹಿಳೆ ಬಹಳ ಖುಷಿಯಾಗಿ ಒಂದು ಒಳ್ಳೆ ವಾತಾವರಣ ಜೊತೆಗೆ ಒಂದು ಒಳ್ಳೆ ಫುಡ್ ಅನ್ನ ಸೇವಿಸಬೇಕು ಅಂತ ಹೇಳ್ಬೇಕಾಗತ್ತೆ? ಈಗ ನಾವು ಮೇಡಮ್ ಅವರು ತಿಳಿಸಿದ್ರು ಮತ್ತೆ ಸರ್ರು ತಿಳಿಸ್ತಾ ಇದ್ರು, ಯಾವುದೇ ರೀತಿ ಮಗುವಿಗೆ ಸಂಪೂರ್ಣವಾಗಿ ಅದು ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಅದಕ್ಕೆ ಆಹಾರವನ್ನು ಉತ್ಪತ್ತಿ ಮಾಡ್ಕೊಳ್ಳೋದಾಗ್ಲಿ, ರಕ್ತವನ್ನು ಉತ್ಪತ್ತಿ ಮಾಡ್ಕೊಳ್ಳೋದಾಗ್ಲಿ ಸ್ವಂತ ಶಕ್ತಿ ಯಾವಾಗ್ಲೂ ತಾಯಿಯಿಂದ ಬರಬೇಕು. ತಾಯಿ ತಿಂದಿರುವ ಆಹಾರಾಂಶ, ತಾಯಿಯ ಮನೋಸ್ಥಿತಿ, ಇದರಿಂದ ರಕ್ತ ಸಂಚಾರ. ಈಗ ತಾಯಿ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ, ತಾಯಿಗೆ ತುಂಬಾ ಒತ್ತಡಗಳಿತ್ತಂದ್ರೆ ಆಗ ಆಕೆಯ ಶರೀರದ ಒಳಗಿನಂತಹ ರಕ್ತನಾಳಗಳು ತುಂಬಾ ಬಿಗಿ ಬಂದ್ಬಿಡುತ್ತೆ. ಸೊ ರಕ್ತನಾಳಗಳು ಬಿಗಿ ಬಂದಾಗ ಮಗುವಿಗೆ ರಕ್ತ ಸಂಚಾರ ತೊಡಕುಂಟಾಗುತ್ತೆ. ಮಗುವಿಗೆ ರಕ್ತ ಸಂಚಾರ ಸರಿಯಾಗಿ ಆಗ್ತಿಲ್ಲ ಅಂತಂದಾಗ ಮಗುವಿನ ಒಳಗಡೆ ಬೆಳವಣಿಗೆ ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆ ತುಂಬಾ ಸಿಂಪಲ್ ಆಗಿ ನಮ್ಮ ವಾಣಿವಿಲಾಸ್ ಹಾಸ್ಪಿಟಲ್ ನಲ್ಲೇನೆ ಈಗ ಕಳೆದ ಒಂದು 8-10 ವರ್ಷದಿಂದ ಮ್ಯೂಸಿಕ್ ಥೆರಪಿ ಅಂತ ಸಂಗೀತ ಚಿಕಿತ್ಸೆ ನೀಡ್ತಾ ಇದೀವಿ. ಈ ರೀತಿ ಹೆಣ್ಣು ಮಕ್ಕಳು ಆಸ್ಪತ್ರೆಗೆ ಬಂದಾಗ ಅವ್ರಿಗೆ ಅರ್ಧದಿಂದ 3/4 ಗಂಟೆ ಟೈಮು ಒಂದು ಸಪರೇಟ್ ಒಂದು ಶಾಂತವಾದಂತಹ ವಾತಾವರಣದಲ್ಲಿ ಮಲಗಿಸಿ ಅವ್ರಿಗೆ ವಿಶೇಷವಾದಂತಹ ಸಂಗೀತವನ್ನ ಕೇಳಿಸಿ ಇದನ್ನ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ, ಅವರಲ್ಲಿ BP ವ್ಯತ್ಯಾಸಗಳು ಬರುತ್ತಾ, ಅವರ ಮಗುವಿನ ಬೆಳವಣಿಗೆನಲ್ಲಿ ಹೇಗಿರುತ್ತೆ, ಹೆರಿಗೆ ಸಮಯದಲ್ಲಿ ಆಕೆ ಹೇಗೆ ಆ ನೋವನ್ನ ತಡೀತಾರೆ, ಮತ್ತೆ ಹೆರಿಗೆ ಸಂದರ್ಭದಲ್ಲಿ ಆಪರೇಷನ್ ಹೋಗೋದು ಅಥವಾ ನಾರ್ಮಲ್ ಹೆರಿಗೆ ಆಗೋದು ಎಲ್ಲ ಕಂಪೇರ್ ಮಾಡಿ ತುಂಬಾ ಒಳ್ಳೆಯ ಫಲಿತಾಂಶ ಇದರಿಂದ ಬಂದಿದೆ. ಅಂದ್ರೆ ಸ್ಟ್ರೆಸ್ ನಾವ್ ಎಷ್ಟು ಕಡಿಮೆ ಮಾಡ್ತೀವಿ, ಯಾವ ರೂಪದಲ್ಲಾರೋ ಆಗ್ಬೋದು. ನಾನು ಸಂಗೀತದ ಒಂದು ಉದಾಹರಣೆ ಕೊಟ್ಟೆ. ಅದೇ ರೀತಿ ಬೇರೆ ಬೇರೆ ವಿಧಾನಗಳಿಂದ ಕೆಲವರಿಗೆ ಪುಸ್ತಕಗಳಲ್ಲಿ ಓದೋದ್ರಲ್ಲಿ ಶಾಂತಿ ಸಿಗಬಹುದು, ಕೆಲವರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನ ನೋಡ್ಬೋದು, ಕೆಲವರು ಈ ಯೋಗ, ಧ್ಯಾನ, ಮುಂಚೆ ನಾನು ಹೇಳ್ದಂಗೆ ಪ್ರಾಣಾಯಾಮ ಇಂಥದ್ರಿಂದ ಒಂದು ಒತ್ತಡದಿಂದ ನಿವಾರಣೆ ಮಾಡ್ಕೊಳ್ಬಹುದು. ಇದೆಲ್ಲದರಿಂದ ಆಕೆಯ ಪೂರ್ಣ ಶರೀರದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಮಗುವಿಗೆ ಯಾವಾಗ ರಕ್ತ ಸಂಚಾರ ಚೆನ್ನಾಗಿ ಹೋಗುತ್ತೆ ಅದರ ಬೆಳವಣಿಗೆ ಉತ್ತಮವಾಗಿರುತ್ತೆ. ನಮ್ಗೆ ಈ ರೀತಿ ಎಲ್ಲ ಮತ್ತೆ ಈ ಗರ್ಭಕೋಶಕ್ಕೆ ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಅದು ಆದಷ್ಟು ಬೇಗ ಮಗುವನ್ನ ಖಾಲಿ ಮಾಡ್ಬೇಕಂದ್ರೆ ಹೆರಿಗೆ ಅವಧಿ ಪೂರ್ವಕವಾಗಿ ಆಗುವಂತ ಮುಂಚೆನೆ ಆಗೋ ಹಾಗೆ ಗರ್ಭಕೋಶ ಕೂಡ ಸ್ವಲ್ಪ ಇರಿಟೇಬಲ್ ಆಗ್ಬಿಡುತ್ತೆ. ಸೊ ಇದೆಲ್ಲವನ್ನು ಸಹ ನಾವು ಒತ್ತಡನ ಕಡಿಮೆ ಮಾಡೋದ್ರಿಂದ, ತಾಯಿಯಲ್ಲಿ ಈ ಒಂದು ಮನೋಸ್ಥೈರ್ಯ ಅಥವಾ ಒತ್ತಡನ ಕಡಿಮೆ ಮಾಡೋದ್ರಿಂದ ನಾವು ಈ ಅವಧಿ ಪೂರ್ವ ಜನನವನ್ನ ತಕ್ಕ ಮಟ್ಟಿಗೆ, ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡ್ತೀವಿ. ಶರತ್ ಚಂದ್ರ ಸರ್, ಒಂದು ಕಡೆ ತಾವು ಕೂಡ ಮಕ್ಕಳ ತಜ್ಞರಾಗಿದ್ಕೊಂಡು ಒಂದಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಒಂದಷ್ಟು ಫೇಸಸ್ಗಳಲ್ಲಿ. ಇಂತಹ ಬಹಳ ಕ್ರಿಟಿಕಲ್ ಕಂಡೀಷನ್ ಇದ್ದು ಒಂದಷ್ಟು ಆ ಶಿಶುಗಳನ್ನ ಬಹಳ ಹೆಲ್ದಿಯಾಗಿ ಯಶಸ್ವಿಯಾಗಿ ಬದುಕುಳಿಸಿರುವಂತಹ ಒಂದಷ್ಟು ಘಟನೆಗಳಿರುತ್ತೆ, ಒಂದಷ್ಟು ಬೆಳವಣಿಗೆಗಳನ್ನ ತಾವು ಕೂಡ ನೋಡ್ತಾ ಇರ್ತೀರಾ. ಸೊ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಆದ್ಯತೆ ಬದ್ಧತೆಗಳು ಅನ್ನೋ ವಿಚಾರಕ್ಕೆ ಬಂದ್ರೆ ನಾವು ಯಾವ ರೀತಿಯಾಗಿ ಕೇರ್ ಮಾಡ್ಬೇಕಾಗತ್ತೆ? ಪೋಷಕರ ಅಥವಾ ಮಗುವನ್ನ ಹೆಂಗೋ ಪ್ರಿಮೆಚೂರ್ ಬೇಬಿ ಬರ್ತ್ ಆಗೋಗಿದೆ ಆದ್ಮೇಲೆ ತೆಗೆದುಕೊಳ್ಬೇಕಾಗಿರುವಂತಹ ಒಂದಷ್ಟು ಕೇರ್ಗಳು ಯಾವುದು, ಬಹಳ ಸೂಕ್ಷ್ಮವಾಗಿ ನೋಡ್ಬೇಕಾಗಿರುವ ಒಂದಷ್ಟು ಅಂಶಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಆದ್ರೆ? ಒಂದು ವೆರಿ ಇಂಪಾರ್ಟೆಂಟ್,
ಬೇಬಿಗಳಲ್ಲಿ ಪ್ರೀಟರ್ಮ್ ಬೇಬಿಗಳಲ್ಲಿ ಒಂದು ಆವಾಗ್ಲೇ ಹೇಳ್ದಂಗೆ RDS ಅಂತ, ಅದಕ್ಕೆ ಸರ್ಫ್ಯಾಕ್ಟೆಂಟ್ ಕೊಡ್ಬೇಕಾಗುತ್ತದೆ. ಅದು ಹಾಸ್ಪಿಟಲ್ ಅಲ್ಲಿ ಕೊಡ್ತಾರೆ. ಆಮೇಲೆ ಇನ್ಶಿಯಲಿ 3 days ಪ್ರೀಮೆಚೂರ್ ಬೇಬಿಗೆ ಸರ್ಫ್ಯಾಕ್ಟೆಂಟ್ ಡಿಫಿಷಿಯನ್ಸಿ ಬರುತ್ತೆ. ಸೊ ಇನ್ಶಿಯಲಿ ನಾವು ಕೊಡ್ತೀವಿ. ಅದಾದ್ಮೇಲೆ ಬೇಬಿ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಆನ್ ಇಟ್ಸ್ ಓನ್. ಸೊ ಆ ಟೈಮಲ್ಲಿ ಪಾಪು ಬೇಬಿಗಳಿಗೆ ವೆಂಟಿಲೇಟರ್ ಸಪೋರ್ಟ್ ಅಥವಾ CPAP ಅಂತ ಇರುತ್ತೆ, ಅದನ್ನೇ ಕೊಡ್ಬೇಕಾಗತ್ತೆ ಇನ್ಶಿಯಲಿ ಫಾರ್ 3 to 4 days. ಇನ್ನ ವೆರಿ ಇಂಪಾರ್ಟೆಂಟ್ ಅಂದ್ರೆ ಹೈಪೋಥರ್ಮಿಯಾ, ಟೆಂಪರೇಚರ್ ಮೇಂಟೆನೆನ್ಸ್ ಅಲ್ಲೇ ಇದ್ರಲ್ಲಿ ಈಗಲೂ ಬೇಬಿ ಹೈಪೋಥರ್ಮಿಯಾ ಅಂದ್ರೆ ಶಾಖ ಉತ್ಪತ್ತಿ ಆಗುವಷ್ಟು ಕೆಪಾಸಿಟಿ ಇರಲ್ಲ ಬೇಬಿಗಳಲ್ಲಿ. ಅದು ಪ್ರೀಟರ್ಮ್ ಬೇಬಿಗಳಲ್ಲಿ ಈವನ್ ಡಿಸ್ಚಾರ್ಜ್ ಆದ್ಮೇಲೂ ನಾವು ಹೇಳೋ ಅಡ್ವೈಸ್ ಅಷ್ಟೇ, ಪಾಪುನ ಬೆಚ್ಚಗಿಟ್ಟಿರ್ಬೇಕು, ತಲೆಗೆ ಟೋಪಿ ಹಾಕಬೇಕು, ಮೈಗೆ ಸ್ವೆಟರ್ ಹಾಕ್ಬೇಕು. ಯಾಕಂದ್ರೆ ಪಾಪುಗಳಲ್ಲಿ ಶಾಖ ಉತ್ಪತ್ತಿ ಆಗೋದು ನಮ್ಮಷ್ಟು ಇದಿರಲ್ಲ. ಸೊ ಹಾಲ್ ಕೊಟ್ಟಿದ್ ಬರೋ ಎನರ್ಜಿ ಎಲ್ಲ ಶಾಖ ಉತ್ಪತ್ತಿ ಕೊಟ್ಟೋಗುತ್ತೆ. ಸೊ ಅಂತ ಟೈಮಲ್ಲಿ ವೆಯ್ಟ್ ಗೇನ್ ಬರೋದಿಲ್ಲ. ಸೊ ಅದಕ್ಕೆ ಬೆಚ್ಚಗಿಡ್ಬೇಕು. ಅದಕ್ಕೆ ಈಗ ಕಾಂಗರೋ ಮದರ್ ಕೇರ್ ಅಂತ ಮಾಡಿದೆ. ಕಾಂಗರೋ ಹೆಂಗೆ ಅಂದ್ರೆ ತನ್ನ ಮಗುನ ಮಡ್ಲಲ್ಲಿ ಇಟ್ಕೊಂಡು ಹೆಂಗೆ ಪ್ರೊಟೆಕ್ಟ್ ಮಾಡಿ ಶಾಖ ಕೊಡುತ್ತೋ ಅದೇ ತರ ತಾಯಿ ಕೊಡ್ಬೇಕು. ತನ್ನ ಎದೆ ಮೇಲೆ ಹಾಕೊಂಡು ಕೂತ್ಕೊಂಡಾಗ ಪಾಪುಗೆ ತಾಯಿ ಶಾಖ ಬಂದು ಮತ್ತೆ ಪಾಪುಗಳ ತಾಯಿ ಉಸಿರಾಡಿದಾಗ ಪಾಪುಗೆ ಅದು ಸ್ಟಿಮ್ಯುಲೇಟ್ ಆಗತ್ತೆ ಬೇಬಿಗಳಲ್ಲಿ. ಸೊ ಅದ್ರ ಜೊತೆಗೆ ಸ್ಟಡೀಸ್ ಎಲ್ಲ ಪ್ರೂವ್ ಆಗಿದೆ ಬಟ್ ಅಂತ KMC ಕೊಡೋ ಮಕ್ಕಳು ತುಂಬಾ ಚೆನ್ನಾಗಿ ನ್ಯೂರೋ ಡೆವಲಪ್ಮೆಂಟ್ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಆಗಿ ಅವ್ರದ್ದು ಮುಂದೆ ಒಳ್ಳೆ ಔಟ್ಕಮ್ ಬರುತ್ತೆ ಅಂತ. ಇದು ಒಂದು. ಮತ್ತೆ ನ್ಯೂಟ್ರಿಷನ್, ಎದೆ ಹಾಲ್ ಇಸ್ ದ ಸ್ಟ್ಯಾಂಡರ್ಡ್. ತಾಯಿ ಎಷ್ಟು ಸ್ಪೆಸಿಫಿಕ್ ಕೊಟ್ಟಿದ್ದಾರೆ ಅಂದ್ರೆ ಟರ್ಮ್ ಬೇಬಿ ಅಂದ್ರೆ ದಿನ ತುಂಬ ಹುಟ್ಟು ಮಕ್ಕಳು ತಾಯಿ ಹಾಲು, ಪ್ರೀಟರ್ಮ್ ತಾಯಿ ಹಾಲು ಎರಡು ಡಿಫರೆಂಟ್ ಇರುತ್ತೆ. ಬಟ್ ಆ ಪಾಪುಗೆ ಆ ತಾಯಿ ಹಾಲೇ ಸ್ಪೆಸಿಫಿಕ್. ತಾಯಿ ಹಾಲ್ ಅಟ್ ದ ಎಂಡ್ ಒಳ್ಳೆ ಜೀವತ್ರ. ಏನೇ ಆಗ್ಲಿ ತಾಯಿ ಹಾಲು ಕೊಡ್ಲೇಬೇಕಾ, ಪ್ರೀಟರ್ಮ್ ಬೇಬಿ ಆದ್ರೂ ಪರವಾಗಿಲ್ಲ, ಟರ್ಮ್ ಬೇಬಿ 6 ತಿಂಗಳು ಕೊಡ್ಲೇಬೇಕು. ಅದ್ರ ಮುಂದೆ ಏನು ನೋ ಸಬ್ಸ್ಟಿಟ್ಯೂಟ್. ಮೇಡಮ್ ಈಗಾಗಲೇ ಓಕೆ ಸರ್, ಮತ್ತೆ ಮಾತನಾಡಿಸ್ತೀನಿ ನಾನು ನಿಮ್ಮನ್ನ. ಎಸ್ ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ ಸಾಕಷ್ಟು ವಿಚಾರಗಳು, ಒಂದೊಂದೇ ಸೂಕ್ಷ್ಮ ವಿಚಾರಗಳನ್ನು ನಾವು ನೋಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಆಚೆಗೆ ಬರುತ್ತೆ. ಬಟ್ ನಮ್ಮ ಪೂರ್ವಜರು ಅಥವಾ ನಮ್ಮ ತಾಯಂದಿರೋ ಅಜ್ಜಿಯಂದಿರೋ ಟೈಮ್ನಲ್ಲಿ ಇದು ಯಾವುದು ಕೂಡ ಇರಲಿಲ್ಲ. ಆರಾಮ್ಸೆ ಡೆಲಿವರಿ ಆಗ್ತಿತ್ತು, ಆರಾಮ್ಸೆ ಮಕ್ಕಳನ್ನ ಸಾಕ್ತಾ ಇದ್ರು, ಒಳ್ಳೆ ಒಂದು ಆರೈಕೆ ಮಾಡ್ತಾ ಇದ್ರು. ಸೊ ಇದೆಲ್ಲನ ನೋಡ್ತಾ ಇದ್ರಿ. ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದಕ್ಕೆ ನೀವು ಹೇಳಿದಾಗೆ ಬೇಗ ಮದುವೆ ಆಗೋದಾಗಿರಬಹುದು ಅಥವಾ ಲೇಟಾಗಿ ಮಕ್ಕಳು ಮಾಡ್ಕೊಳ್ಳೋದಾಗಿರಬಹುದು. ಸೊ ಇದೆಲ್ಲವೂ ಒಂದು ಕಡೆ ಆದರೆ ಜೀವನ ಶೈಲಿಯೂ ಕೂಡ ಇಲ್ಲಿ ಅಂದ್ರೆ ಏನು, ನಾವು ತಿನ್ನೋ ಫುಡ್ಗಳ ಮೇಲೆ ಮತ್ತೆ ನಾವು ತೆಗೆದುಕೊಳ್ಳೋ ಈಗ ಕೆಲಸದ ಒತ್ತಡಗಳಾಗಿರಬಹುದು, ಸರಿಯಾದ ಟೈಮ್ಗೆ ಎಕ್ಸಸೈಸ್ಗಳು, ವಾಕ್ ಇಂಥದ್ದೆಲ್ಲ ಏನು ಮಾಡಲ್ವಲ್ಲ ನಾವು. ಸೊ ಇದು ಕೂಡ ಬಹಳ ಮೇಜರ್ ಪಾತ್ರ ವಹಿಸುತ್ತೆ ಅಂದ್ರೆ ತಪ್ಪಾಗಲ್ವಾ ಮಕ್ಕಳ ಆರೋಗ್ಯದ ವಿಚಾರಕ್ಕೆ ಬಂದ್ರೆ? ಖಂಡಿತ. ಯಾಕಂದ್ರೆ ಈಗ ಹೆಣ್ಮಕ್ಳು ಬರೀ ವಿಮೆನ್ಸ್ ಡೇ ಮಾರ್ಚ್ 8 ಅಷ್ಟೇ ಸೆಲೆಬ್ರೇಟ್ ಮಾಡೋದಲ್ಲ. ಸೊ ಎವ್ರಿ 365 days ಶುಡ್ ಬಿ ಸೆಲೆಬ್ರೇಟೆಡ್. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಈಗ ಅವರು ಹೋಗದೇ ಇರೋಂಥ ಪ್ರೊಫೆಷನ್ನೇ ಇಲ್ಲ. ಪೈಲಟ್ಸ್ ಇಂದ ಹಿಡಿದು ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ ಈಗ ಸ್ವಲ್ಪ ಹಳೇದಾಯ್ತು. ಸೊ ಸೈಂಟಿಸ್ಟ್ ಆಗಲಿ ಅಥವಾ ಇವನ್ ನಮ್ಮ ರಕ್ಷಣಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಲೇಡೀಸ್ ಇದ್ದಾರೆ. ಸೊ ಅವರ ಜೀವನ ಶೈಲಿ ಸ್ವಲ್ಪ ಚೇಂಜ್ ಆಗಿದೆ, ಒಪ್ಕೋತೀನಿ ಖಂಡಿತ. ಯಾಕೆಂದ್ರೆ ಈಗ ನಾವು ಆಹಾರದ ವಿಚಾರ ಅಂತ ನೀವು ಹೇಳಿದಾಗ ಬರೀ ಹೆಣ್ಮಕ್ಳು ಅಥವಾ ಮೇಲ್ ಸೊಸೈಟಿ ಅಥವಾ ಚಿಕ್ಕ ಮಕ್ಕಳಿಗೆ ಅಂತಲ್ಲ. ಸೊ ನಾವು ಬೆಳೆಯೋ ಊಟದಲ್ಲಿ ಅಂದ್ರೆ ಯೂರಿಯಾ ಅಥವಾ ಪ್ರೊಡಕ್ಷನ್ ತುಂಬಾ ಕಮ್ಮಿ ಟೈಮಲ್ಲಿ ಆಗೋದಾಗ್ಲಿ ಅಥವಾ ಜಂಕ್ ಫುಡ್ ಆಗಲಿ, ಕಮ್ಮಿ ನೀರು ಕುಡಿಯೋದಾಗ್ಲಿ, ಅಂದ್ರೆ ಅದು ಜೀವನ ಪದ್ಧತಿ ಸರಿ ಇಲ್ಲ. ಸೊ ಆದ್ರಿಂದ ನಮ್ಮ ದೇಹದಲ್ಲಿ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಮತ್ತೆ ತುಂಬಾ ತಾಯಂದ್ರಿಗೆ ನಾವು ಇತ್ತೀಚೆಗೆ ನೋಡ್ತಾ ಇರೋದಂದ್ರೆ ಒಂಥರ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಆಗಲಿ ಅಥವಾ ಡಯಾಬಿಟಿಸ್, ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಅವ್ರಿಗೆ ಸಕ್ಕರೆ ಕಾಯಿಲೆ ಬರೋದು ಅಥವಾ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಕಂಜೆನೆಟಲ್ ಅಂದ್ರೆ ಅವರಿಗೆ ಹುಟ್ಟಿದಾಗಲೇ ಹೃದಯ ಸಂಬಂಧಿ ಅಥವಾ ಕಿಡ್ನಿ ಸಂಬಂಧಿ ಕಾಯಿಲೆಗಳಿರ್ಬೋದು. ಈ ಥರದ್ದೆಲ್ಲ ತುಂಬಾ ಕಾಣಿಸ್ತಾ ಇದೆ. ಸೊ ಆದ್ರಿಂದ ಮತ್ತೆ ಹಳೆ ಕಾಲದಲ್ಲಿ ಸ್ವಲ್ಪ ಹೆಣ್ಮಕ್ಳು ಬರೀ ಅವರು ಮನೆಗಷ್ಟೇ ಅವರು ಸೀಮಿತ ಆಗ್ತಾ ಇದ್ರು. ಸ್ವಲ್ಪ ಮನೆ ಪಾಲನೆ ಪೋಷಣೆ ಮಾಡೋದಾಗ್ಲಿ, ಹೊರಗಡೆ ಅವ್ರಿಗೆ ಅಷ್ಟು ಸ್ಟ್ರೆಸ್ ಲೈಫ್ ಇರ್ತಾ ಇಲ್ಲ. ಸೊ ಈಗ ಅವರು ಎರಡೂ ಕಡೆ ನಿಭಾಯಿಸಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ನೋಡಬೇಕು, ಪ್ರೊಫೆಷನ್ ನೋಡಬೇಕು, ಮತ್ತೆ ರಾಜಕಾರಣದಲ್ಲೂ ಹೆಣ್ಮಕ್ಳಿಗೆ ತುಂಬಾ ಬರ್ತಾ ಇದ್ದಾರೆ. ಅದು ರಾಜಕಾರಣ ಅಂತ ಹೇಳಿದ್ರೆ ಇಟ್ಸ್ ವೆರಿ ಚಾಲೆಂಜಿಂಗ್, ನಿಜ ತುಂಬಾ ಚಾಲೆಂಜಿಂಗ್ ಇದೆ. ಅದು ಡಿಸಿಷನ್ ಮೇಕಿಂಗ್ ಇರುತ್ತೆ, ಪಾಲಿಸಿ ಮೇಕಿಂಗ್ ಎಲ್ಲ ಇರುತ್ತೆ. ಸೊ ಈ ತರ ಅವರು ಹೆಣ್ಮಕ್ಳು ಯಾವಾಗ ತಮ್ಮ ವಿಸ್ತಾರವನ್ನು ಸಮಾಜದಲ್ಲಿ ದೊಡ್ಡದಾಗಿ ಮಾಡ್ತಾ ಹೋಗ್ತಾರೋ ಸೊ ಅವರು ಸ್ವಲ್ಪ ಆತಂಕಕ್ಕೆ ಒಳಗಾಗ್ತಾರೆ. ಮತ್ತೆ ನಾವು ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಬೇಕಾದ್ರೆ ಸೀಮಂತ ಅಂತ ಮಾಡ್ತಾರೆ. ಸೊ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಎಲ್ಲರೂ ಖುಷಿಯಾಗಿರ್ಬೇಕು, ಮತ್ತೆ ಒಳ್ಳೊಳ್ಳೆ ಆಹಾರ ಕೊಡೋದು, ಅವನ ಕಂಫರ್ಟ್ ಝೋನ್ ಅಲ್ಲಿ ಇಡಬೇಕು ಅಂತ ಹೆಣ್ಮಕ್ಳಿಗೆ ಸೀಮಂತ ಅಂತ ಮಾಡ್ತಿದ್ದು. ಇಟ್ಸ್ ಅ ವೆರಿ ಗುಡ್ ಕಲ್ಚರ್, ಅದು ಹಾಗೆ ಕಂಟಿನ್ಯೂ ಆಗ್ತಿದೆ. ಸೊ ಇದೆಲ್ಲ ರೀಸನ್ಸ್ ಇಂದ ಏನಾಗ್ತಿದೆ, ಈ ತರ ಪ್ರಸವ ಪೂರ್ವ ಡೆಲಿವರಿ ಆಗೋದು ಅಥವಾ ಇಂಟ್ರಾಯುಟರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಆಗೋದು ಇದೆಲ್ಲ ತುಂಬಾ ಆಗ್ತಿದೆ. ಬಟ್ ನಮ್ಮ ಸೈನ್ಸ್ ಹಾಗೆ ಮುಂದುವರೆದಿದೆ. ಮೊದ್ಲೇನಾಗ್ತಿದ್ರು 10-12 ಜನ ಮಕ್ಕಳಿದ್ರು
ಅದು ಡೆಲಿವರಿ ಆಗಿದ ತಕ್ಷಣ ಒಳ್ಳೆ ಸೌಕರ್ಯ ಇಲ್ದಿರ ಆ ಮಕ್ಕಳಿಗೆ ರೀಚ್ ಔಟೇ ಆಗ್ತಿರ್ಲಿಲ್ಲ. ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ಗಾಗಲಿ ಅಥವಾ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎಲ್ಲೂ ಹೋಗಕ್ಕಾಗ್ತಿರ್ಲಿಲ್ಲ, ಹಳ್ಳಿಲೇ ತೀರ್ಕೊಂಡ್ಬಿಡ್ತಾ ಇದ್ರು. ಬಟ್ ಇವಾಗ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಡಾಕ್ಟರ್ ಸುಧಾಕರ್, ಬಿಕಾಸ್ ಈಸ್ ಅ ಡಾಕ್ಟರ್, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ಅಂದರೆ ನಾವು ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೋದು. ಮತ್ತು ಆಶಾ ವರ್ಕರ್ಸ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಆಶಾ ವರ್ಕರ್ಸೇ ಕರ್ಕೊಂಡು ಹೋಗಿ ನೀವು ಯಾವ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು, ಯಾವ್ಯಾವ ಸೆಂಟರ್ಗೆ ಹೋಗಬೇಕು ಅಂತ ಅವರೇನೆ ಅಪ್ರೋಚ್ ಮಾಡಿ ಗೈಡ್ ಮಾಡ್ತಾರೆ. ಖಂಡಿತ ಆಹಾರದ ಬಗ್ಗೆನೂ ಅವ್ರಿಗೆ ಗೈಡೆನ್ಸ್ ಇದೆ. ಟಿ ಯಾವಾಗ ತಗೋಬೇಕು ಅಂತ ಹೇಳ್ತಾರೆ. ಯಾವಾಗ ನೀವು ಪ್ರಸವ ಡೇಟ್ ಇದ್ದಾಗ ಅವ್ರಿಗೆ ಕರ್ಕೊಂಡೋಗಿ ಡೆಲಿವರಿ ಮಾಡಿಸೋದಾಗ್ಲಿ. ಮತ್ತೆ ಡಾಕ್ಟರ್ಸು ಅಷ್ಟೇ ಆಸಕ್ತಿಯಿಂದ ಎಲ್ಲ ತಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಿಭಾಯಿಸ್ತಾರೆ. ವೆದರ್ ಇಟ್ ಇಸ್ ಅ ಪ್ರೈವೇಟ್ ಸೆಂಟರ್, ಆರ್ ಎ ಕ್ಲಿನಿಷಿಯನ್, ಕಾರ್ಪೊರೇಟ್ ಸೆಕ್ಟರ್ ಅಥವಾ ಟೆರಿಷರಿ ಸೆಂಟರ್ಸ್. ಸರ್ ಹೇಳ್ತಿದ್ದಂಗೆ ವಾಣಿ ವಿಲಾಸ್ ಅಂತ ಹೇಳಿದ್ರೆ ದಟ್ ಇಸ್ ದ ಬೆಸ್ಟ್ ಸೆಂಟರ್ ಸೆಂಟರ್. ಅದು ಅಲ್ಲ, ಯಾರಿಗೂ ಕೂಡ ಅದೊಂದು ಸಾರ್ವಜನಿಕ ಆಸ್ಪತ್ರೆ ಅಂತ ಅನ್ಸೋದೇ ಇಲ್ಲ, ಫೀಲೇ ಆಗಲ್ಲ. ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಏನ್ ಅಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಟ್ರೀಟ್ಮೆಂಟ್ ತಗೊಳ್ತೀವಲ್ಲ, ಅದೇ ವಾತಾವರಣ ವಾಣಿ ವಿಲಾಸ ಹಾಸ್ಪಿಟಲ್ ಇದೆ. ಕರೆಕ್ಟ್. ಈಗ ನಾವು NIC ಪಿಕ್ಚರ್ಸ್ ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿದೆ. ಲೆವೆಲ್ 3 NIC ಆಗಲಿ, ವೆಂಟಿಲೇಟರ್ಸ್ ಫೆಸಿಲಿಟಿ ಆಗಲಿ. ಸೊ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಮುಖಿ ಕೆಲಸಗಳು. ಸೊ ಈ ತರ ಎಲ್ಲ ಇದ್ದಾಗ ಸೊ ಖಂಡಿತವಾಗಿಯೂ ಅದು ಸಮಾಜ ಬೆಳೆದಂಗೆ ಸೈನ್ಸು ಅಡ್ವಾನ್ಸ್ ಆಗಿದೆ. ಈಗ 1 ಅಥವಾ 2 ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಷ್ಟೇ. ಕರೆಕ್ಟ್. 1-2 ಮಕ್ಕಳು ಇದ್ದಾಗ್ಲೂ ಅವ್ರಿಗೆ ಅಪ್ರೋಚ್ ಮಾಡೋದು, ಇಂಟೆನ್ಸಿವ್ ಕೇರ್ಸ್ ಆಗಲಿ ಅಥವಾ ಪ್ರೆಗ್ನೆನ್ಸಿ ತೊಂದರೆ ಇದ್ದಾಗಲಿ. ಸೊ ಆಬ್ಸ್ಟೆಟಿಷಿಯನ್ ಅಥವಾ ಪೀಡಿಯಾಟ್ರಿಷಿಯನ್, ಯೂನಟಾಲಜಿಸ್ಟ್ ಅವ್ರಿಗೆ ಎಕ್ಸೆಸ್ ಇದ್ದಾರೆ. ಅಟ್ಲೀಸ್ಟ್ ಇರೋ ಒಂದು ಮಗುನಾದ್ರೂ ಉಳಿಸ್ಕೊಳ್ಳೋಷ್ಟು ಸೈಂಟಿಫಿಕ್ ಆಗಿ ನಾವು ಇಂಪ್ರೂವ್ ಆಗಿದ್ದೀವಿ. ಸೊ ಖಂಡಿತ ಫೆಸಿಲಿಟೀಸ್ನ ಜನ ಉಪಯೋಗಿಸ್ಕೋಬೇಕು. ಯಾ ಮೇಡಮ್. ಎಸ್ ಶ್ರೀನಿವಾಸ್ ಸರ್, ನನ್ನ ಪ್ರಶ್ನೆ ತಮಗೆ, ಈಗ ಒಂದು ಕಡೆ ಒಂದಷ್ಟು ವಿಚಾರಗಳನ್ನ ನಾವು ಮಾತನಾಡಿದ್ವಿ. ಅವಧಿ ಪೂರ್ವ ಪ್ರಸವ ಆಗಿರಬಹುದು ಅಥವಾ ಏಜ್ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಒಂದು ರೀತಿ ತೊಂದರೆಯೇ ಹೌದು ಅಂತ. ಸೊ ಇನ್ನೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ, ಒಂದು ಮಗು ಜನನ ಆದ್ಮೇಲೆ ಆ ತಾಯಿ ಅಥವಾ ಗರ್ಭಿಣಿ ಮಹಿಳೆ ಇನ್ನೊಂದು ಗರ್ಭವನ್ನ ಅಥವಾ ಆ ಮಹಿಳೆ ಇನ್ನೊಂದು ಗರ್ಭವನ್ನ ಧರಿಸುವಂತಹ ಒಂದು ಅಂತರ ಇದೆಯಲ್ಲ, ಒಂದು 9 ತಿಂಗಳು ಅಥವಾ ವರ್ಷಕ್ಕೆ ಇನ್ನೊಂದು ಮಗು ಗರ್ಭಿಣಿ ಆಗ್ಬಿಡ್ತಾರೆ. ಸೊ ಇದು ಕೂಡ ಮಕ್ಕಳ 2ನೇ ಮಗುವಿನ ಒಂದು ಸಾವಿಗೆ ಕಾರಣ ಆಗಬಹುದಾ? ಬೆಳವಣಿಗೆ ಆಗದೆ ಇರೋದಕ್ಕೆ ಒಂದಷ್ಟು ತೊಂದರೆಗಳಾಗಬಹುದಾ ಅಂತ? ಖಂಡಿತ ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ನೀವು. ಇಲ್ಲಿ ನಮ್ಮ ಕುಟುಂಬ ಕಲ್ಯಾಣ ಯೋಜನೆ ಬರುತ್ತೆ, ಮತ್ತೆ ಆಕೆ ಈ ಸಾಂಸ್ಥಿಕ ಹೆರಿಗೆ ಅಂತ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಮಾಡಿಕೊಳ್ಳುವಂತ ಇಂಪಾರ್ಟೆನ್ಸ್ ಎಲ್ಲಾನು ಈ ಒಂದು ನಿಮ್ಮ ಪ್ರಶ್ನೆಯಲ್ಲಿ ಅಡಕವಾಗಿದೆ. ಒಬ್ಬ ಮಹಿಳೆ ಒಂದು ಸತಿ ಗರ್ಭಿಣಿಯಾಗಿ ಆ ಗರ್ಭ 2 ರೀತಿ ಕೊನೆ ಆಗ್ಬೋದು. ಒಂದು ಗರ್ಭಪಾತ ಆಗ್ಬೋದು ಅಥವಾ ಆಕೆಗೆ ದಿನ ಪೂರ್ತಿಯಾಗಿ ಹೆರಿಗೆ ಆಗ್ಬೋದು. ಈ ಗರ್ಭಪಾತ ಏನಾದ್ರು ಆಗಿದ್ರೆ ಅಲ್ಲಿಂದ ಮುಂದೆ ಕನಿಷ್ಠ ಪಕ್ಷ 6 ತಿಂಗಳು ಆಕೆ ಇನ್ನೊಂದು ಗರ್ಭಿಣಿ ಆಗ್ಬಾರ್ದು ಅನ್ನೋದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ರೆಕಮೆಂಡೇಶನ್. ಸೊ ಹಾಗಾಗಿ ನಾವು ಯಾವುದೇ ಮಹಿಳೆ ಒಂದ್ಸತಿ ಗರ್ಭಪಾತ ಏನಾದ್ರು ಆಯ್ತಂದ್ರೆ ಆಕೆ ಇನ್ನು 6 ತಿಂಗಳು ಯಾವ್ದಾದ್ರು ಒಂದು ಕುಟುಂಬ ಕಲ್ಯಾಣ ನಿಯಂತ್ರಣ ಕಾರ್ಯಕ್ರಮದಲ್ಲಿ ನಾವನ್ನ ಅಳವಡಿಸಿಕೊಂಡು ನಂತರ ಗರ್ಭಿಣಿ ಆಗೋದು ಒಳ್ಳೇದು ಅಂತ ತಿಳಿಸ್ತೀವಿ. ಇದರಿಂದ ನಾವು ಮುಂದಿನ ಮಗು ಅವಧಿ ಪೂರ್ವಕ್ಕೆ ಮುಂಚೆ ಹೆರಿಗೆ ಆಗೋದಾಗ್ಲಿ ಅಥವಾ ಪುನಃ ಗರ್ಭಪಾತ ಆಗೋದು, ಮಗು ಸರಿಯಾಗಿ ಬೆಳವಣಿಗೆ ಆಗದೆ ಇರೋದು, ಇದೆಲ್ಲನೂ ಸಾಕಷ್ಟು ಮಟ್ಟಕ್ಕೆ ತಪ್ಪಿಸ್ಬೋದು. ಇನ್ ಹೆರಿಗೆ ವಿಷಯಕ್ಕೆ ಬಂದ್ರೆ, ಒಂದ್ ಸತಿ ಹೆರಿಗೆ ಆದ್ಮೇಲೆ ಮುಂದಿನ ಸತಿ ಆಕೆ ಗರ್ಭಿಣಿ ಆಗಕ್ಕೆ 24 ತಿಂಗಳು ಕನಿಷ್ಠ ಪಕ್ಷ, ಅಂದ್ರೆ 2 ವರ್ಷ ಹೆರಿಗೆಯಿಂದ ಮತ್ತೊಂದು ಗರ್ಭ ಧರಿಸೋದಿಕ್ಕೆ. ಸೊ ಈ 2 ವರ್ಷ ನಾವಿವಾಗ ಇದಕ್ಕೆ ಈ ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ಹೆರಿಗೆ ಆದ ಕೂಡಲೇ ಆಕೆಗೆ ನಾವು ಯಾವ್ಯಾವ ಕುಟುಂಬ ಕಲ್ಯಾಣ ಯೋಜನಾ ವಿಧಾನವನ್ನ ಅನುಸರಿಸಬಹುದು. ಮುಖ್ಯವಾಗಿ ನೋಡಿ, ಈ ಕಾಪರ್ IUCD ಅಂತ ಯೂಸ್ ಮಾಡ್ತೀವಿ, ಅದನ್ನ ಹೆರಿಗೆ ಆದ ಕೂಡಲೇ ಆಕೆ ಅಳವಡಿಸ್ಕೊಳ್ಬಹುದು. ಅದಕ್ಕೆ ತಿರ್ಗಾ ಆಸ್ಪತ್ರೆಗೆ ಬರ್ಬೇಕು ಅಂತ ಇಲ್ಲ, ಪದೇ ಪದೇ ವೈದ್ಯರನ್ನ ನೋಡ್ಬೇಕು ಅಂತಿಲ್ಲ, ಅಥವಾ 6 ವಾರ ಕಳೆದ್ಮೇಲೆ ಆಕೆ ಈವನ್ ಹಾಲು ಕುಡಿಸ್ತಾ ಇದ್ರು ಸಹ ಕೆಲವು ಇಂಜೆಕ್ಷನ್ ಇದೆ ಇವಾಗ, ಆ ಇಂಜೆಕ್ಷನ್ ತಗೊಂಡು ಮುಂದಿನ ಮಗುವನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಬಹುದು. ಬಟ್ ಸೈಡ್ ಎಫೆಕ್ಟ್ಸ್ ಇಲ್ವಾ ಡಾಕ್ಟರ್? ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ವಾ ಇಂಜೆಕ್ಷನ್ ವಿಚಾರ? ಇಂಜೆಕ್ಷನ್ ಆಗ್ಲಿ, ಕಾಪರ್ IUCD ಆಗ್ಲಿ, ಅಥವಾ ನೀವು ಬೇರೆ ಈ ನುಂಗೋ ಮಾತ್ರೆ ಆಗ್ಲಿ, ಪ್ರತಿಯೊಂದಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಅಂತ ಯಾರು ಹೇಳಕ್ ಬರೋದಿಲ್ಲ. ಆದ್ರೆ ಯಾವ ಮಹಿಳೆಗೆ ಯಾವ್ದು ಸೂಕ್ತ, ಎಷ್ಟ್ರ ಮಟ್ಟಿಗೆ ಅದು ಆಕೆಗೆ ಒಗ್ಗುತ್ತೆ ಅಂತ ವೈದ್ಯರು ಡಿಸೈಡ್ ಮಾಡಿ ಆಕೆಗೆ ಯಾವ್ದು ಸೂಕ್ತವೋ ಅದನ್ನ ನಾವು ಅಡ್ವೈಸ್ ಮಾಡ್ತೀವಿ. ಸೊ ಈ 24 ತಿಂಗಳ ಒಳಗೆ ಆಕೆ ಏನಾದ್ರು ಗರ್ಭಿಣಿ ಆಯ್ತಂದ್ರೆ ತಿರ್ಗಾ ಎರಡು ತೊಂದ್ರೆ. ಒಂದು, ನಾವು ಹುಟ್ಟುವಂತಹ ಮಗು ಬಗ್ಗೆ ಮಾತಾಡ್ತಾ ಇದೀವಿ, ಮುಂಚೆ ಹುಟ್ಟಿರುವಂತ ಮಗುಗೂ ಸಹ ಆಕೆ ಸ್ತನ್ಯಪಾನವನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ, ಆ ಮಗು ಕಡೆ ಗಮನ ಕೊಡಕ್ ಆಗಲ್ಲ. ಅದ್ರ ಜೊತೆಗೆ ಈಗ ಮುಂದೆ ಹುಟ್ಟುವಂತಹ ಮಗುದು ಗರ್ಭಾವಸ್ಥೆನಲ್ಲಿ ತನ್ನ ಒಂದು ಆರೈಕೆಯನ್ನ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಆಕೆಗೆ. ಮತ್ತೆ ಹೆರಿಗೆ ಸಂದರ್ಭದಲ್ಲಿ ಮಗು ಅವಧಿ ಪೂರ್ವಕವಾಗಿ ಮುಂಚೆ ಹುಟ್ಟೋದು ಆಗ್ಬೋದು, ಅಥವಾ
ಹೀಗೆ ಮಗು ಒಳಗಡೆ ಬೆಳವಣಿಗೆ ಕುಂಠಿತವಾಗಿರಬಹುದು. ಹೀಗಾಗಿ 2 ಮಕ್ಕಳು ನೋಡ್ಕೊಳ್ಳೋದು ಅಷ್ಟು ಸಣ್ಣ ಸಣ್ಣ ಗ್ಯಾಪ್ ನಲ್ಲಿ ನೋಡ್ಕೊಳ್ಳೋದು ಆಕೆ ತುಂಬಾ ಕಷ್ಟ ಆಗಿ, ಖಂಡಿತವಾಗಿ ನೀವು ಹೇಳಿ ಪಾಯಿಂಟ್ ತುಂಬಾ ಮುಖ್ಯ. 2 ವರ್ಷ ಗ್ಯಾಪ್ ಹೆರಿಗೆಯಿಂದ ಗರ್ಭಾವಸ್ಥೆಗೆ, ಗರ್ಭಪಾತದಿಂದ ಇನ್ನೊಂದು ಗರ್ಭಿಣಿ ಆಗಕ್ಕೆ 6 ತಿಂಗಳ ಗ್ಯಾಪ್ ಕೊಡೋದ್ರಿಂದ ಅವಳ ಹಿಂದಿನ ಮಗು ಆಗ್ಲಿ ಮುಂದಿನ ಮಗು ಆಗ್ಲಿ ಪ್ರತಿಯೊಂದು ಸಹ ಎಷ್ಟು ಸಾಧ್ಯನೋ ಅಷ್ಟ್ರ ಮಟ್ಟಿಗೆ ಆರೋಗ್ಯವಾಗಿರ್ಬೋದು. ಮತ್ತೆ ಈ ಕುಟುಂಬ ಕಲ್ಯಾಣ ಯೋಜನಾ ವಿಧಾನಗಳನ್ನ 1 ಮಗು ಅಥವಾ 2 ಮಗು, ಇವಾಗ ಅದನ್ನು ಸಹ ಮೇಡಮ್ ಅವ್ರು ಹೇಳ್ತಾ ಇದ್ರು. ನೀವೊಂದ್ ಪ್ರಶ್ನೆ ಕೇಳಿದ್ರಿ, ಹಿಂದೆಲ್ಲ ಏನು ಯಾರು ಇರ್ಲಿಲ್ಲ, ಡಾಕ್ಟರ್ಸ್ ಅಷ್ಟೊಂದೇನ್ ಇರ್ಲಿಲ್ಲ, ಆದ್ರೂ ಸಹ ಎಲ್ಲ ಚೆನ್ನಾಗಿ ನಡೀತಿತ್ತು ಅಂತ. ಇದು ನೀವು ಬಹುಶಃ ಹಳೆ ಕಾಲದವ್ರನ್ನ ಯಾರನ್ನಾರು ಕೇಳಿದ್ರೆ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಅವ್ರು 4 ಅಂತಾರೆ, ಎಷ್ಟು ಅಂದ್ರೆ 10 ಅಂತಾರೆ. ಅಲ್ಲಿ 5-6 ಮಕ್ಕಳನ್ನ ಆಕೆ ಕಳ್ಕೊಂಡಿರ್ತಾರೆ. ಇದು ಆವತ್ತು ನಾವು ಲೆಕ್ಕ ಮಾಡ್ತಾ ಇರ್ಲಿಲ್ಲ. ಇವತ್ತು ಪ್ರತಿಯೊಂದು ಮಗು, ಪ್ರತಿಯೊಬ್ರು ಎಷ್ಟು ಮಟ್ಟಿಗೆ ಪ್ಲಾನಿಂಗ್ ಅಲ್ಲಿ ಇರ್ತಾರೆ ಅಂದ್ರೆ, ಈ ವಯಸ್ಸಿನಲ್ಲಿ ಈ ಮಗು ಆಗ್ಬೇಕು, ಆ ಮಗು ಸ್ಕೂಲ್ಗೆ ಹೋಗ್ತಾ ಇರುವಾಗ ಇನ್ನೊಂದ್ ಮಗು ಆಗ್ಬೇಕು ಅಂತ. ಆ ಒಂದು ಹೆರಿಗೆಲಾಗ್ಲಿ ಗರ್ಭಾವಸ್ಥೆಲಾಗ್ಲಿ ಏನಾದ್ರೂ ಎಡವಟ್ಟಾದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕುಟುಂಬದವ್ರಿಗೂ ಇಲ್ಲ. ಅದು ವೈದ್ಯರ ಮೇಲೂ ಎಷ್ಟೋ ಸತಿ ಅಡ್ವರ್ಸ್ ಪರಿಣಾಮ ನೀವು ನೋಡಿರ್ಬೋದು. ಎಷ್ಟೋ ಸತಿ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಹಿಂಗಾಯ್ತು, ಇನ್ನೊಂದು ಆಸ್ಪತ್ರೆಯಲ್ಲಿ ಆಯ್ತು, ಮಗು ತೊಂದ್ರೆ ಆಯ್ತು ಅಂತ. ಹಿಂದೆ ಯಾವತ್ತೂ ಇದೆಲ್ಲ ಪ್ರಶ್ನೆನೆ ಬರ್ತಿರ್ಲಿಲ್ಲ. ಎಷ್ಟೇ ಮಕ್ಕಳ ಸಾವಾದ್ರೂ ಯಾರು ಕೇಳ್ತಿರ್ಲಿಲ್ಲ. ಇವತ್ತಿನ ಪರಿಸ್ಥಿತಿ ನಾವು ತಾಯಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಹುಟ್ಟುವಂತಹ ಮಗುವಿಗೆ, ಅದು ತಾಯಿ ಮಕ್ಕಳು ಇಬ್ರು ಸಂತೋಷವಾಗಿ ಆಸ್ಪತ್ರೆಯಿಂದ ಆಚೆ ಕಳಿಸ್ಕೊಡ್ಬೇಕು ಅನ್ನೋದೇನೆ ಎಲ್ಲ ವೈದ್ಯರದ್ದು ಉದ್ದೇಶ, ಎಲ್ಲಾ ಆಸ್ಪತ್ರೆಗಳ ಉದ್ದೇಶ. ಓಕೆ ಡಾಕ್ಟರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಈಗ ಏನು ಬಹಳ ಅಂತರ ಇಲ್ಲದೆ ಮಕ್ಕಳು ಮಾಡ್ಕೊಳ್ಳೋದು ಕೂಡ ಶಿಶುವಿನ ಸಾವಿಗೆ ಕಾರಣ ಅನ್ನೋದನ್ನ ನೀವು ಹೇಳಿದ್ರಿ. ಸೊ ಇನ್ನೊಂದು ಕಡೆ ಒಂದು ಮಗು ಹುಟ್ಟಿದ ನಂತರ ಒಂದಷ್ಟು ವರ್ಷಗಳ ಕಾಲ, ಅಂದ್ರೆ ಒಂದು 8ರಿಂದ 10 ವರ್ಷ, 15 ವರ್ಷ, 12, 13 ವರ್ಷ ಆದ್ಮೇಲೆ ಇನ್ನೊಂದು ಮಗು ಬೇಕು ಅನ್ಸುತ್ತೆ. ಆಗ ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋ ಪ್ಲಾನಿಗೆ ಬರ್ತಾರೆ ತಂದೆ ತಾಯಿಗಳು. ಸೊ ಆಗ ಮಕ್ಕಳು ಮಾಡ್ಕೊಳ್ಳೋದು ಎಷ್ಟು ಸೇಫ್? ಇದು ಕೂಡ ಶಿಶುಗಳ ಅಂದ್ರೆ ಸಾವಿಗೆ ಕಾರಣ ಆಗಬಹುದಾ? ಲಾಂಗ್ ಗ್ಯಾಪ್, ಲಾಂಗ್ ಡಿಸ್ಟೆನ್ಸ್ ಇದೆಯಲ್ಲ, ಸೊ ಇದು ಕೂಡ ಎಫೆಕ್ಟ್ ಆಗತ್ತಾ ಅಂತ? ಹೌದು. ಇದು ಅನೇಕ ವೈಜ್ಞಾನಿಕ ನಿದರ್ಶನಗಳಿದೆ ಇದಕ್ಕೆ. ಒಂದು ಮೊದಲನೇ ಮಗುಗೂ 2ನೇ ಮಗುಗೂ 5 ವರ್ಷಕ್ಕಿಂತ ಜಾಸ್ತಿ ಅಂತರ ಆಯ್ತು ಅಂದ್ರೆ ತಾಯಿಗೆ ಗರ್ಭಾವಸ್ಥೆನಲ್ಲಿ ಹೆಚ್ಚು ರಕ್ತದ ಒತ್ತಡ ಬರುವಂತ ಸಾಧ್ಯತೆ ಇರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದಲ್ಲದೆ ಈಗ ನೀವ್ ಹೇಳ್ತಿರೋ ಪ್ರಶ್ನೆಗೆ ನಾವು ಸುಮ್ನೆ ಒಂದು ಉದಾಹರಣೆ ತಗೊಳ್ಳೋಣ. ಆಕೆ 25ನೇ ವಯಸ್ಸಿನಲ್ಲಿ ಮೊದಲನೇ ಮಗು ಆಗಿದೆ ಅಂತ ಇಟ್ಕೊಳ್ಳೋಣ. 10 ವರ್ಷ ಕಳೆದ್ಮೇಲೆ ಆಕೆ ಇನ್ನೊಂದ್ ಮಗು ಬೇಕು ಅಂತಲೋ ಅಥವಾ 15 ವರ್ಷ ಕಳೆದ್ಮೇಲೆ ಇನ್ನೊಂದ್ ಮಗು ಬೇಕಂತ ಡಿಸೈಡ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಆ ಹೆಣ್ಣಿನ ವಯಸ್ಸು 35ರಿಂದ 40 ವರ್ಷ ಇರುತ್ತೆ. ಮೊದಲನೇದಾಗಿ ಗರ್ಭಧರಿಸೋಕೆ ಆ ಒಂದು ವಯಸ್ಸು ಸೂಕ್ತ ಅಲ್ವೇ ಅಲ್ಲ. 2 ಕಾರಣಕ್ಕೆ. ಒಂದು, ಆ ಮಗುವಿಗೆ ಅಂಗವಿಕಲತೆಗಳಾಗ್ಬೋದು, ಮತ್ತೆ ಜೆನೆಟಿಕ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ನೀವು ಕೇಳಿರ್ಬೋದು. ಡೌನ್ ಸಿಂಡ್ರೋಮ್ ಅಂತ ಹೇಳಿ ಈ ಬುದ್ಧಿಮಾಂದ್ಯತೆ ಇರುವಂತಹ ಮಕ್ಕಳು ಹುಟ್ಟೋದು. ಈ ಸಾಧ್ಯತೆ ಹೆಣ್ಣು ಮಕ್ಕಳಿಗೆ ವಯಸ್ಸಾದಂಗ ತುಂಬಾ ಜಾಸ್ತಿ ಆಗುತ್ತೆ. 35 ವರ್ಷ ಕಳೆದ್ಮೇಲೆ ಹತ್ತತ್ರ 100 ಮಕ್ಕಳಲ್ಲಿ 25ರಿಂದ 30 ಮಕ್ಕಳಲ್ಲಿ ಈ ರೀತಿ ಬುದ್ಧಿಮಾಂದ್ಯತೆ ಇರುವಂತ ಮಕ್ಕಳು ಹುಟ್ಟೋ ಸಾಧ್ಯತೆ ಇರುತ್ತೆ. ಮತ್ತೆ ಆಕೆಗೆ ತಾನಾಗಿನೇ ಸಕ್ಕರೆ ಕಾಯಿಲೆ ಆಗ್ಲಿ, BP ಕಾಯಿಲೆ ಆಗ್ಲಿ, ಅಥವಾ ಒಬಿಸಿಟಿ, ಇವಾಗ ತುಂಬಾ ಮುಖ್ಯವಾದ್ದು ಬೊಜ್ಜುತನ ಜಾಸ್ತಿ ಆಗಿ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಇದು ಎಲ್ಲಾನು 35 ವರ್ಷ 40 ವರ್ಷ ಕಳೆದವರಲ್ಲಿ ಜಾಸ್ತಿ ಇರುತ್ತೆ. ಅವ್ರಿಗೇನು ಕಾಯಿಲೆ ಇಲ್ದಿರ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೂ ಸಹ ಅವ್ರ ಗರ್ಭಿಣಿ ಆದ್ಮೇಲೆ ಈ ಕಾಯಿಲೆಗಳು, ಈಗ ಮೇಡಮ್ ಅದನ್ನ ಹೇಳಿದ್ರು, ಗರ್ಭಾವಸ್ಥೆಯಲ್ಲಿ ಮಾತ್ರ ಬಂದು ಹೆರಿಗೆ ಆದ ತಕ್ಷಣ ಹೊರಟೋಗ್ಬಿಡುತ್ತೆ. ಸಕ್ಕರೆ ಕಾಯಿಲೆ ಆಗ್ಲಿ, BP ಕಾಯಿಲೆ ಈ ರೀತಿ ಬಂದು ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತವಾಗ್ಬೋದು. ಮತ್ತೆ ಮಗು ಕೆಲವು ಸತಿ ಇನ್ನೊಂದು ಕಂಡೀಷನ್ ಹೇಳ್ತೀವಿ, ಶುಗರ್ ಜಾಸ್ತಿ ಇರೋರ್ಗೆ ಮಗು ಬೇಕಾದಕ್ಕಿಂತ ಹೆಚ್ಚು ಬೆಳೆಯುತ್ತೆ. ಅಂದ್ರೆ ನಾರ್ಮಲ್ ಆಗಿ ನಮ್ಗೆ 3ರಿಂದ 3.5 kg ಮಕ್ಕಳು ಬೆಳೀತಾ ಇದ್ರೆ, ಸಕ್ಕರೆ ಕಾಯಿಲೆ ಇರೋರಲ್ಲಿ 4.5 kg 5 kg ಬೆಳೆದು ಆ ಮಕ್ಕಳಲ್ಲಿ ಆ ತೂಕ ಹೆಚ್ಚಳಿಕೆಯಿಂದ ಸಹ ಸಾವು ಸಂಭವಿಸುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ತುಂಬಾ ಗ್ಯಾಪ್ ಕೊಡುವಂಥದ್ದು, ಅದನ್ನ ನಾವು ಒಂದು ಕುಟುಂಬವನ್ನ ತುಂಬಾ ಸೂಕ್ಷ್ಮವಾಗಿ ಪ್ಲಾನ್ ಮಾಡ್ಕೋಬೇಕು. ಆ ಮಹಿಳೆ ತನ್ನ ಸರಿಯಾದ ವಯಸ್ಸಿನಲ್ಲಿ 1 ಮಗು ಬೇಕೋ 2 ಮಗು ಬೇಕೋ ಡಿಸೈಡ್ ಮಾಡ್ಕೊಂಡು ಆ ಸಂದರ್ಭದಲ್ಲೇ ಅದನ್ನ ಪೂರ್ಣವಾಗಿ ಮಾಡ್ಕೊಳ್ಳೋದು ತುಂಬಾ ಕ್ಷೇಮಕರ. ಇಲ್ಲದಿದ್ರೆ ಖಂಡಿತ
ತಾಯಿಗೆ ಅಪಾಯ, ಹುಟ್ಟುವ ಮಗುವಿಗೂ ಸಹ ಅಪಾಯ. ಓಕೆ ಡಾಕ್ಟರ್, ಮತ್ತೆ ಮಾತನಾಡಿಸ್ತೀನಿ. ಒಂದು ವರದಿ ಇದೆ, ನೋಡ್ಬಿಡೋಣ. ವೀಕ್ಷಕರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯ ಲೋಕಕ್ಕೂ ಕೂಡ ಒಂದು ರೀತಿ ಅಚ್ಚರಿ, ಸವಾಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಒಂದು ವರದಿ ಇದೆ, ನೋಡ್ಬಿಡೋಣ. ರಾಜ್ಯದಲ್ಲಿ ನವಜಾತ ಶಿಶುಗಳ ಮರಣ ಸಂಖ್ಯೆ ದಿಢೀರ್ ಹೆಚ್ಚಾಗಿದ್ದು, ಪೋಷಕರ ಜೊತೆಗೆ ವೈದ್ಯ ಲೋಕ ಕೂಡ ಆತಂಕ ವ್ಯಕ್ತಪಡಿಸುತ್ತಿದೆ. ಹಸುಗೂಸುಗಳ ಸಾವಿನಿಂದ ಪೋಷಕರು ಕೂಡ ಕಣ್ಣೀರಿಡುತ್ತಿದ್ದಾರೆ. ಅವಧಿ ಪೂರ್ವ ಪ್ರಸವದಿಂದಲೇ ಶಿಶುಗಳ ಮರಣ ಸಂಖ್ಯೆ ಹೆಚ್ಚಾಗ್ತಾ ಇರೋ ವಿಚಾರದಿಂದ ಗರ್ಭಿಣಿಯರು ಎಚ್ಚರ ವಹಿಸುವಂತೆ ಮಾಡಿದೆ. ಅವಧಿ ಪೂರ್ವ ಪ್ರಸವದಿಂದ ರಾಜ್ಯದಲ್ಲಿ ಶಿಶುಗಳ ಮರಣ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಅಂಕಿಅಂಶಗಳಲ್ಲಿ ಸ್ಪಷ್ಟವಾಗಿದೆ. ಪ್ರತಿ ವರ್ಷವೂ ನೂರಾರು ನವಜಾತ ಶಿಶುಗಳ ಮರಣ ಆಗ್ತಾ ಇದೆ. ಬೆಂಗಳೂರು ನಗರದ ಪ್ರತಿಷ್ಠಿತ ವಾಣಿವಿಲಾಸ್ ಆಸ್ಪತ್ರೆಯೊಂದರಲ್ಲೇ 3 ವರ್ಷದಲ್ಲಿ ಅಂದಾಜು 1647 ಶಿಶುಗಳ ಮರಣ ಹೊಂದಿರುವುದು ವರದಿಯಾಗಿದೆ. ಈ ಆಸ್ಪತ್ರೆಯಲ್ಲಿ ಮಗು 1.5 ಕೆಜಿ ಅಥವಾ 2.5 ಕಿಲೋ ತೂಕಕ್ಕಿಂತ ಕಡಿಮೆ ಇದ್ರೆ ಅಪಾಯ ಅಂತಾರೆ ಡಾಕ್ಟರ್. 20% ಕಡಿಮೆ ತೂಕದ ಮಕ್ಕಳ ಜನನ ಆಗ್ತಾ ಇದ್ದು, ಮಗು 37 ವಾರಕ್ಕೂ ಮೊದಲು ಅಂದರೆ ಬೇಗ ಜನಿಸಿದಷ್ಟು ಅಪಾಯ ಹೆಚ್ಚು ಅಂತಾರೆ. ಇನ್ನು ಶಿಶುಗಳ ಅಂಗಾಂಗ ರಚನೆಯಲ್ಲಿ ದೋಷ, ಜಾಂಡೀಸ್ ಮೊದಲಾದ ಕಾಯಿಲೆಗಳು ಕೂಡ ಸಾವಿನ ಸಂಖ್ಯೆಯನ್ನ ಹೆಚ್ಚಿಸ್ತಾ ಇದೆ. ಇನ್ನು ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗಾಗಿ ಅಗತ್ಯ ಸೌಲಭ್ಯ ಇರುವ ಎನ್ಐಸಿಯು ಘಟಕ ಸ್ಥಾಪನೆಯಾಗಿದ್ದು, ನಿತ್ಯ 100ಕ್ಕೂ ಹೆಚ್ಚು ಕೂಸುಗಳು ಎನ್ಐಸಿಯು ಘಟಕದಲ್ಲಿ ದಾಖಲಾಗ್ತಾ ಇವೆ. ವಾಣಿವಿಲಾಸ್ ಆಸ್ಪತ್ರೆಯ 102 ಹಾಸಿಗೆಗಳ ಎನ್ಐಸಿಯು ಘಟಕ ಸೌಲಭ್ಯ ಆರಂಭ ಆಗಿದ್ದು, ಸದುಪಯೋಗಕ್ಕೆ ವಾಣಿವಿಲಾಸ್ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮಲ್ಲೇಶ್ ಮನವಿ ಮಾಡಿದ್ದಾರೆ. ನಮ್ಮಲ್ಲಿ ಕಡಿಮೆ ತೂಕದ ಮಕ್ಕಳು ಅಂದರೆ 2.5 ಕೆಜಿಗಿಂತ ಕಡಿಮೆ ಇರೋ ಮಕ್ಕಳ ಪ್ರಮಾಣ, ನಾವು ಏನು NIC ನವಜಾತ ಶಿಶು ಘಟಕ ಅಂತೇಳಿ ಅದರಲ್ಲಿ ಸರಿಸುಮಾರು 55%ನ್ನ ಹಾಗೆ ಕಂಪೇರ್ ಮಾಡ್ಬೋದಾಗಿದೆ. ಅವು ಎಲ್ಲ ಕೇಸಸ್ಸು ಕೂಡ, ನಾಟ್ ಎಲ್ಲ ಕೇಸಸ್ಗಳು ಕೂಡ ಅಲ್ಲಿ ಅಡ್ಮಿಟ್ ಆಗೋದಿಲ್ಲ. ಮೋರ್ ದೆನ್ 1.58 ಕೆಜಿಸು ಎಲ್ಲ ಚೆನ್ನಾಗಿದ್ದು, ಆ್ಯಕ್ಟಿವಿಟೀಸ್ ಇದ್ದು, ಸಕ್ಕಿಂಗು ಫೀಡಿಂಗ್ ಎಲ್ಲ ನಾರ್ಮಲ್ ಇತ್ತು ಅಂದರೆ ತಾಯಿ ಕಡೆಗೆ ಕೊಡ್ತೀವಿ. ಲೆಸ್ ದೆನ್ 1.8 ಕೆಜಿ ಮಕ್ಕಳನ್ನ ನಾವು ಅಬ್ಸರ್ವೇಷನ್ ಅಂತ ಇಡ್ತೀವಿ. ಮೋರ್ ದೆನ್ 1.8 ಕೆಜಿ ಮಕ್ಕಳಿದ್ದು ಅವಕ್ಕೆ ಬೇರೆ ಥರ ಕಾಯಿಲೆಗಳಿದ್ದರೆ ಅಥವಾ ಬರ್ತ್ ಅಸ್ಫಿಕ್ಸಿಯಾ, ಮ್ಯೂಕೋನಿಯಮ್ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಸೆಪ್ಸಿಸ್ ಇದ್ದರೆ ಅಥವಾ ಏನಾದರೂ ಕಂಜೆಂಟ್ ಮಾಲ್ಫಾರ್ಮೇಷನ್ಸ್ ಅಂತ ಏನು ಹೇಳ್ತೀವಿ, ಏನಾದರೂ ಅಂಗದಲ್ಲಿ ರಚನೆಯಲ್ಲಿ ದೋಷ ಇದ್ದರೆ ಇಂಥವನ್ನೆಲ್ಲ ನಾವು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ ಮಾಡ್ತೇವೆ. ಅಂದಹಾಗೆ ನವಜಾತ ಶಿಶುಗಳ ಸಾವು ತಡೆಗಟ್ಟುವುದಕ್ಕೆ ಕ್ರಮಗಳು ಏನು ಅಂತ ನೋಡೋದಾದ್ರೆ, ಗರ್ಭಧಾರಣೆಗೂ ಮುನ್ನ ಮಾನಸಿಕ ಹಾಗೂ ದೈಹಿಕವಾಗಿ ಫಿಟ್ ಇರುವಂತೆ ನೋಡಿಕೊಳ್ಳೋ ಅಗತ್ಯ ಇದೆ. ಆದಷ್ಟು ಟೀನೇಜ್ ಪ್ರೆಗ್ನೆನ್ಸಿಯನ್ನ ತಡೆಗಟ್ಟಬೇಕು. ಗರ್ಭಿಣಿಯಾಗೋ ಮೊದಲು ಅಗತ್ಯ ಆರೋಗ್ಯ ತಪಾಸಣೆ ಕಡ್ಡಾಯ ಮಾಡಿಕೊಂಡು ಬಳಿಕ ಎರಡೂ ಜೀವಗಳ ಕುರಿತು ನಿಯಮಿತ ಕಾಳಜಿ ವಹಿಸಬೇಕು. ತಾಯಿ ನಿರಂತರವಾಗಿ ವೈದ್ಯರ ಸಲಹೆ ಮತ್ತು ಸೂಚನೆ ಪಾಲಿಸುವ ಜೊತೆಗೆ ಪೋಷಕಾಂಶಯುಕ್ತ ಸಮತೋಲಿತ ಆಹಾರ ಸೇವನೆ ಕೂಡ ಪ್ರಮುಖವಾದ ವಿಚಾರವಾಗಿದೆ. ಇನ್ನು ಅವಧಿ ಪೂರ್ವ ಹೆರಿಗೆಯ ಕುರಿತು ಸ್ಪಷ್ಟ ಮತ್ತು ನಿಖರವಾಗಿ ಅಂಕಿ ಅಂಶಗಳ ಮೂಲಕ ನೋಡೋದಾದ್ರೆ, ಅವಧಿ ಪೂರ್ವ ಹೆರಿಗೆಯ ಅಂಕಿ ಅಂಶಗಳಲ್ಲಿ ಆತಂಕಕಾರಿ ವಿಚಾರ ಬಹಿರಂಗಗೊಂಡಿದೆ. 2019ರಲ್ಲಿ 4732 ಗರ್ಭಿಣಿಯರು ಆಸ್ಪತ್ರೆಗೆ ದಾಖಲಾಗಿದ್ದು, 650 ಮಕ್ಕಳು 1.5 ಕೆಜಿಗಿಂತ ಕಡಿಮೆ ತೂಕದಲ್ಲಿ ಜನಿಸಿವೆ. ಅದೇ ರೀತಿ 2020 ವರ್ಷದಲ್ಲಿ 535 ಮಕ್ಕಳು 1.5 ಕೆಜಿಗಿಂತ ಕಡಿಮೆ ಇದ್ರೆ, 2021ರಲ್ಲಿ 609 ಮಕ್ಕಳು ಕಡಿಮೆ ತೂಕದ ಮಕ್ಕಳ ಜನನ ಆಗಿದೆ. ಆದರೆ ನಾರ್ಮಲ್ ಡೆಲಿವರಿ ಆದರೆ ಯಾವುದೇ ಆಸ್ಪತ್ರೆ ಅಡ್ಮಿಟ್ ಅವಶ್ಯಕತೆ ಇರಲ್ವಂತೆ. ಆದರೆ ಆಸ್ಪತ್ರೆಗೆ ದಾಖಲಾಗಿ ಹೆರಿಗೆ ಬಳಿಕ 2019ರಲ್ಲಿ 682 ಮಕ್ಕಳು ಸಾವಿಗೀಡಾಗಿದ್ದಾರೆ. ಅದೇ ರೀತಿ 2020ರಲ್ಲಿ 487 ಮತ್ತು 2021ರಲ್ಲಿ 478 ನವಜಾತ ಶಿಶುಗಳ ಸಾವು ಎಲ್ಲರನ್ನೂ ಆತಂಕಕ್ಕೆ ದೂಡಿದೆ. ಸೌಮ್ಯಶ್ರೀ, ಜಿ ಕನ್ನಡ ನ್ಯೂಸ್. ವೀಕ್ಷಕರೇ, ನೋಡಿದ್ವಲ್ಲ ವರದಿಯನ್ನ. ಯಾವ್ಯಾವ ವರ್ಷಗಳಲ್ಲಿ ಎಷ್ಟೆಷ್ಟು ಪ್ರಮಾಣದ ಒಂದು ಶಿಶುಗಳ ಸಾವಾಗಿದೆ, ಜೊತೆಗೆ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಅನ್ನೋದ ವಿಚಾರವನ್ನು ಒಂದು ವರದಿಯಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಕೊಂಡು ಬಂದ್ವಿ. ಹಾಗೆ ಕಡೆಯ ರಿಯಾಕ್ಷನ್ ಅನ್ನ ನಾನು ಡಾಕ್ಟರ್ಸಿಂದ ಪಡೆದುಕೊಳ್ತೀನಿ. ಇನ್ನು ಮೊದಲನೇದಾಗಿ ಶರತ್ಚಂದ್ರ ಸರ್, ಲಾಸ್ಟ್ ರಿಯಾಕ್ಷನ್ ವೀಕ್ಷಕರಿಗೆ ಒಂದು ತಿಳುವಳಿಕೆ ಅಥವಾ ಒಂದು ಸಂದೇಶವನ್ನ ಕೊಡೋದಾದ್ರೆ ಏನ್ ಹೇಳ್ತೀರಿ? ಈಗ ಕೋವಿಡ್ ಬಂದಿರೋದ್ರಿಂದ ಒಂದು ಪ್ರೀಟರ್ಮ್ ಡೆಲಿವರೀಸ್ ಜಾಸ್ತಿ ಆಗಿದೆ. ಸೊ ಅದು ಪ್ರೂವ್ ಅಂದ್ರೆ ವಿ ಹ್ಯಾವ್ ಸೀನ್ ದಟ್, ಬಟ್ ಇನ್ನ ಸೈಂಟಿಫಿಕ್ ಆಗಿ ಎಲ್ಲೂ ಪ್ರೂವ್ಮೆಂಟ್ ಬಂದಿಲ್ಲ. ಬಟ್
ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಏನೇ ಆಗ್ಲಿ. ಓಕೆ ಸೊ ಪ್ರೀ ಟೈಮ್ ಡೆಲಿವರಿ ಬೆಟರ್ ಇಸ್ ಪ್ರಿವೆನ್ಷನ್. ಸೊ ಓಕೆ ಪ್ರೆಗ್ನೆನ್ಸಿ ಮುಂಚೆನು ಕರೆಕ್ಟ್ ಹೈಜಿನಿಕ್ ಅಂಡ್ ಕರೆಕ್ಟ್ ಆಗಿ ಊಟ ಮಾಡಿ ತಮ್ಮ ನ್ಯೂಟ್ರಿಷನ್ ಸ್ಟೇಟಸ್ ಚೆನ್ನಾಗಿ ಇಟ್ಕೊಂಡು ಓಕೆ ಡಾಕ್ಟರ್ ಡಾಕ್ಟರ್ ಹೇಳೋ ಫಾಲೋ ಸ್ಟೆಪ್ ಮಾಡಬೇಕಾಗತ್ತೆ. ಯಾ ಥ್ಯಾಂಕ್ ಯು ಡಾಕ್ಟರ್. ಎಸ್ ಶ್ರೀನಿವಾಸ್ ಸರ್, ತಾವು ಕಡೆಯದಾಗ ಏನು ಹೇಳ್ತೀರಿ ವೀಕ್ಷಕರಿಗೆ? ನಾನು ಪ್ರಸೂತಿ ತಜ್ಞನಾಗಿ ಮೊದಲನಾಗಿ ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಗರ್ಭಧಾರಣೆಗೆ ಮುಂಚೆ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಒಂದು ಸಮಾಲೋಚನೆ ವೈದ್ಯರ ಜೊತೆ ಏನಾದ್ರು ನಿಮಗ್ ತೊಂದರೆಗಳಿದ್ರೆ ಅದನ್ನ ಸಮಾಲೋಚನೆ ಮಾಡ್ಕೊಳ್ಳಿ. ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ. ನಿಮಗೆ ಯಾವ ಆಸ್ಪತ್ರೆ ಹತ್ರ ಇದೆಯೋ ಅಲ್ಲಿ ವೈದ್ಯರನ್ನ ಸಂಪರ್ಕಿಸಿ. ಅವ್ರು ಹೇಳುವಂತ ಎಲ್ಲಾ ಪರೀಕ್ಷೆಗಳನ್ನ ಕಾಲಕ್ ಮಾಡಿ, ಊಟ ತಿಂಡಿಯಲ್ಲಿ ಎಚ್ಚರಿಕೆ ವಹಿಸಿ, ಮತ್ತೆ ಯಾವುದೇ ಇನ್ಫೆಕ್ಷನ್ ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಸಾಂಸ್ಥಿಕ ಹೆರಿಗೆ ಎಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೆರಿಗೆ ಮಾಡಿಸ್ಕೊಡಿ. ಮತ್ತೆ ಮಗುವಿಗೆ ಇನ್ನೊಂದು ಮಗುವಿಗೆ ಅಂತರವನ್ನ ಸರಿಯಾಗಿ ಇಟ್ಕೊಂಡು ನಿಮ್ಮ ಸಂಸಾರವನ್ನ, ನಿಮ್ಮ ಕುಟುಂಬವನ್ನ ಲಿಮಿಟ್ ಮಾಡಿಕೊಂಡು ಓವರ್ ಆಲ್ ಕುಟುಂಬದ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯವನ್ನ ಉತ್ತಮಪಡಿಸ್ಕೊಳ್ಳಿ. ಯಾ ಡಾಕ್ಟರ್. ಎಸ್ ಮೇಡಮ್, ಲಾಸ್ಟ್ ಕಡೆಯದಾಗ ಏನು ಹೇಳ್ತೀವಿ? ಸ್ವಸ್ಥ ಸಮಾಜ ಅಂತ ಹೇಳಿದ್ರೆ ನಾವು ಇಲ್ಲಿ ತಾಯಿ ಮಗು ತುಂಬ ಚೆನ್ನಾಗಿರ್ಬೇಕು ಅಂತ. ಅಂದರೆ ನಾವು ಏನು ಹೇಳ್ತೀವಿ WHO ನಲ್ಲಿ ಹೆಲ್ತ್ ಈಸ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ಬೀಯಿಂಗ್ ಅಂತ. ಸೊ ಮಕ್ಕಳ ತಜ್ಞೆಯಾಗಿ ನಾನು ಹೇಳೋದು ಏನಂತಂದರೆ, ನೀವು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೋ ನೀವು ಆಬ್ಸ್ಟೆಟಿಷನ್ ಭೇಟಿ ಆದಮೇಲೆ ಮಗು ಪ್ರೀಟರ್ಮ್ ಆಗಲಿ ಅಥವಾ ಏನು ಕಾಂಪ್ಲಿಕೇಟೆಡ್ ಇದ್ದಾಗ ನೀವು ಹತ್ತಿರದ ಅಂದರೆ ಇವಾಗ ಸರ್ ಹೇಳ್ತಿದ್ರು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಜೊತೆಗೆ ಅಲ್ಲಿ ಎಲ್ಲಿ ಫೆಸಿಲಿಟೀಸ್ ಇರುತ್ತೋ ಅಲ್ಲೇ ನೀವು ಅಪ್ರೋಚ್ ಮಾಡಬೇಕು. ಮತ್ತೆ ಎಂಡ್ ಆಫ್ ದ ಡೇ ತಾಯಿ ಮಗು ಸುರಕ್ಷಿತವಾಗಿದ್ದರೆ ಫ್ಯಾಮಿಲಿ ಫುಲ್ ಸುರಕ್ಷಿತವಾಗಿರುತ್ತೆ ಅಂತ ನನ್ನ ಭಾವನೆ. ಯಾ, ನಮ್ಮ ಮೂವರು ವೈದ್ಯರಿಗೆ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ, ತಿಳುವಳಿಕೆಯನ್ನ ಜನರಿಗೆ ಈ 1 ಗಂಟೆಗಳ ಕಾಲ ತಿಳಿಸ್ಕೊಟ್ರಿ. ಮೂವರಿಗೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಶಿಶುಗಳ ಒಂದು ಅಕಾಲಿಕ ಸಾವು ಅಂತ ಹೇಳ್ಬೋದಾ, ಅಥವಾ ಮುಂಚೆನೇ ಏನು ಪ್ರೀ ಮೆಚ್ಯೂರ್ಡ್ ಬೇಬಿಗಳು ಅಂತ ನಾವೀಗ ಡಾಕ್ಟರ್ಸ್ ಕೂಡ ಹೇಳ್ತಾ ಇದ್ರು. ಏನೇನು ಕಾರಣ, ಯಾವ ರೀತಿಯಾಗಿ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ, ಮಾನಸಿಕವಾಗಿ ಒಬ್ಬ ಮಹಿಳೆ, ಗರ್ಭಿಣಿ ಮಹಿಳೆ ಸದೃಢವಾಗಿರಬೇಕು, ಮನೆಯಲ್ಲಿ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು. ಹೀಗೆ ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ, ಬಹಳ ಎಳೆಯಾಗಿ ಡಾಕ್ಟರ್ಸ್ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಮಗೆ ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.